ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ, ಸಾಹಿತ್ಯ ಚಿಂತಕರ ಚಾವಡಿ ಶಿರಸಿ ಆಶ್ರಯದಲ್ಲಿ ನೇಸರ ಕುರಿತು ಕವನಗೋಷ್ಠಿ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ದಿನಾಂಕ 7/2/2026 ಶನಿವಾರ ಮಧ್ಯಾಹ್ನ 3:30ರಿಂದ ಸ್ಥಳ ನೆಮ್ಮದಿ ಕುಟೀರ ಶಿರಸಿ ಇಲ್ಲಿ ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಡಿಯೋವನ್ನು ಇಲ್ಲಿ ಶೇರ್ ಮಾಡಿದ್ದೀನಿ. ಕಾರ್ಯಕ್ರಮದ ಪೂರ್ತಿ ವಿಡಿಯೋವನ್ನು ಇಲ್ಲಿ ನಾನು ತೋರಿಸಿಲ್ಲ, ಯಾಕೆಂದರೆ ನನಗೆ ಟೈಮ್ ಆಗೋಯ್ತು ಅಂತ ಆಮೇಲೆ ಬೇಗ ಬಂದುಬಿಟ್ಟಿದ್ದೀನಿ. ಯಾರಾದರೂ ಈ ವಿಡಿಯೋದಲ್ಲಿ ತಪ್ಪಿದ್ದಲ್ಲಿ ಬರದೇ ಇದ್ದಲ್ಲಿ ಕ್ಷಮಿಸಿ. ಕೊನೆ ತನಕ ವಿಡಿಯೋವನ್ನು ನೋಡಿ. ಗೊತ್ತೇ ಇದೆ ಅಲ್ವಾ, ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಕೂಡ ಶೇರ್ ಮಾಡಿ. ಶ್ರೀ ಎಸ್ ಎಸ್ ಭಟ್ ಅವರ ಬದುಕ ವೈನಲ್ಲಿ 3ನೇ ಕಂತಿನ ಪುಸ್ತಕ ಬಿಡುಗಡೆ ಈ ಒಂದು ಕಾರ್ಯಕ್ರಮವನ್ನು ಮಧ್ಯಾಹ್ನ ನಾವು ಅಂದರೆ ಸಂಯೋಜನೆ ಮಾಡಿದ್ದೇವೆ. ಸ್ವಲ್ಪ ಸೂರ್ಯ ಮುಳುಗುವ ಸಂದರ್ಭ, ಸೂರ್ಯ ಉದಯಿಸುವ ಸಂದರ್ಭದಲ್ಲಿ ನೇಸರ ಹೇಗಿರುತ್ತೆ ಆಕಾರದಲ್ಲಿ ಸೂರ್ಯ ಮುಳುಗುವ ಸಂದರ್ಭದಲ್ಲಿ ಕೂಡ ಇರ್ತದೆ. ಹಾಗಾಗಿ ಬದಲಾವಣೆ ಆಗುವುದಿಲ್ಲ. ಆದರೆ ನಮ್ಮ ದಿಬ್ಬಣ ಬರೋ ಸ್ವಲ್ಪ ಲೇಟ್ ಆಯಿತು, ಅದು ಸ್ವಲ್ಪ ಮುಹೂರ್ತ ಮೀರಿ ಹೋಗಲಿಲ್ಲ. ಅದಕ್ಕೆ ಆದಷ್ಟು ಬೇಗ ನಾವು ಪ್ರಾರಂಭ ಮಾಡೋಣ. ಅತಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾತಾಡ್ತಾ ಹೋಗೋಣ. ಚಾ ಎಲ್ಲ ಅದರಲ್ಲಿ ತಗೊಳ್ಳಿ. ದಯವಿಟ್ಟು ವೇದಿಕೆ ಮೇಲೆ ಅಧ್ಯಕ್ಷರಾಗಿ ಶ್ರೀ MS ಹೆಗಡೆ ಅವರು ವೇದಿಕೆ ಬರಬೇಕಾಗಿದೆ. ಸಹಸ್ರಹಳ್ಳಿ ಅವರು ಕರ್ನಾಟಕರಾಗಿ ದೂರದ ಬೆಂಗಳೂರಿನಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಶ್ರೀಯುತ ದೇಶಪತಿ ಭಟ್ ಅವರು ಟೀ ಕುಡ್ಕೊಂಡು ಆಮೇಲೆ ಬಂದು ಕೂತ್ಕೊಳ್ಳಿ. ದಯವಿಟ್ಟು ಬರಬಹುದು. ಮುಖ್ಯ ಅತಿಥಿಯಾಗಿ DS ಭಟ್ ಅವ್ರ ಮನೆಯವರು ಬರಬೇಕಿತ್ತು. ಅವರ ನಿರೀಕ್ಷೆಯನ್ನು ಮಾಡೋಣ. ಅವರಿಗೆ ಕೂಡ ವೇದಿಕೆ ತೆರೆದಿರುತ್ತದೆ. ಉಪಸ್ಥಿತಿಯಲ್ಲಿ ಶ್ರೀ ಮಂಜುನಾಥ್ ಹೆಗಡೆ ಹುಡ್ಲ ಮನೆಯವರು ತಾವು ವೇದಿಕೆ ಬರಬೇಕು. ಶ್ರೀ SM ಹೆಗಡೆ ಅವರು ಮೇಲು ಉಸ್ತುವಾರಿ ಇವತ್ತು, ದಯವಿಟ್ಟು ತಾವು ವೇದಿಕೆ ಬರಬೇಕು. ಹಾಗೆ ಶ್ರೀ ದತ್ತಗೂರು ಕಂಠಿ ಅವರು, ಅವರ ನಿರೀಕ್ಷೆಯಲ್ಲಿ ನಾವು ವೇದಿಕೆಯನ್ನು ತೆರೆದಿಟ್ಕೊಳ್ಳೋಣ. ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಂಡಿದ್ದಾರಲ್ಲ, ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮ್ಮ ದೇಶಪತಿ ಭಟ್ರು ಬಂದ ಮೇಲೆ ಅಷ್ಟರ ಒಳಗೆ ಬಂದಿದ್ದಾರೆ. ಎಲ್ಲರೂ ಉಪಸ್ಥಿತರಾದರು. ವಸಂತದ ಹಬ್ಬ ಆಗಬೇಕು ಅಂದರೆ ಕೂಗಿಲುಗಳ ಹಿಮ್ಮೇಳಬೇಕು. ಕವಿ ಮೇಳ ನಡೀಬೇಕು ಅಂದರೆ ಅವರಿಗೆ ಒಂದು ಕರಾರವಾದ ಶಕ್ತಿ ಬೇಕು. ಅದನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಆ ಶಕ್ತಿಯನ್ನು ತುಂಬಲಿಕ್ಕೆ ರಾಜಲಕ್ಷ್ಮಿ ಭಟ್ ಅವರ ವೇದಿಕೆ ಕರೀತಿದ್ದಾರೆ. ಶ್ರೀ ಗಜಮುಖ ಪ್ರಾರ್ಥಿಸುತ್ತಲಿ ಕೋಟಿ ಕೋಟಿ ವಂದನೆ. ಶ್ರೀ ಗಜಮುಖ ಪ್ರಾರ್ಥಿಸುತ್ತಲಿ ಕೋಟಿ ಕೋಟಿ ವಂದನೆ. ಹರಸು ಶ್ರೀ ಗಣೇಶನೇ, ಹರಸು ಶ್ರೀ ಗಣೇಶನೇ. ಆದಿವಂದ್ಯ ಗಿರಿಜೆ ಕುವರ ಯಶವ ನೀಡು ಕಾರ್ಯಕ್ಕೆ. ಆದಿವಂದ್ಯ ಗಿರಿಜೆ ಕುವರ ಯಶವ ನೀಡು ಕಾರ್ಯಕ್ಕೆ. ಶುಭದಾಯಕ ವಿಘ್ನ ನಿವಾರಕ, ಶುಭದಾಯಕ ವಿಘ್ನ ನಿವಾರಕ. ಹರಸು ಶ್ರೀ ಗಣೇಶನೇ, ಹರಸು ಶ್ರೀ ಗಣೇಶನೇ. ಶ್ರೀ ಗಜಮುಖ ಪ್ರಾರ್ಥಿಸುತ್ತಲಿ ಕೋಟಿ ಕೋಟಿ ವಂದನೆ. ಹರಸು ಶ್ರೀ ಗಣೇಶನೇ. ಲೋಕದೊಡೆಯ ಸುಜನ ಪಾಲಕ ಯಶವ ನೀಡು ಕಾರ್ಯಕ್ಕೆ. ಲೋಕದೊಡೆಯ ಸುಜನ ಪಾಲಕ ಯಶವ ನೀಡು ಕಾರ್ಯಕ್ಕೆ. ಫಲದಾಯಕ ಶುಭಕಾರಕ, ಫಲದಾಯಕ ಶುಭ
ಹರಸು ಶ್ರೀ ಗಣೇಶನ ಶ್ರೀ ಗಜಮುಖ ಪ್ರಾರ್ಥಿಸುತ್ತಲಿ ಕೋಟಿ ಕೋಟಿ ವಂದನ ಹರಸು ಶ್ರೀ ಗಣೇಶನ ಶರಣ ವೃಂದ ಹೊರೆಯುವಾತ ಯಶವ ನೀಡು ಕಾರ್ಯಕ್ಕೆ ಶರಣ ವೃಂದ ಹೊರೆಯುವಾತ ಯಶವ ನೀಡು ಕಾರ್ಯಕ್ಕೆ ಮೋದದಾತ ಬುದ್ಧಿ ಪ್ರದಾತ ಮೋದದಾತ ಬುದ್ಧಿ ಪ್ರದಾತ ಹರಸು ಶ್ರೀ ಹರಸು ಶ್ರೀ ಗಣೇಶನ ಶ್ರೀ ಗಜಮುಖ ಪ್ರಾರ್ಥಿಸುತ್ತಲಿ ಕೋಟಿ ಕೋಟಿ ವಂದನೆ ಹರಸು ಶ್ರೀ ಗಣೇಶನ ಹರಸು ಶ್ರೀ ಗಣೇಶನ ಹರಸು ಶ್ರೀ ಗಣೇಶನ. ಧನ್ಯವಾದಗಳು. ಶ್ರೀ ಗಣೇಶನನ್ನು ಪ್ರಾರ್ಥಿಸಿದ ರಾಜಲಕ್ಷ್ಮಿ ಭಟ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಂತೋಷವನ್ನು ಹುಡುಕೊಂಡು ಹೋಗೋರು ದುರ್ಬಲ ಮನಸ್ಸಿನ, ಉದ್ದೇಶವನ್ನು ಹುಡ್ಕೊಂಡು ಹೋಗೋರು ಮಾತ್ರ ಸಬಲ ಮನಸ್ಸಿನ. ನಾವಿಲ್ಲಿ ಎಸ್ ಎಸ್ ಭಟ್ರನ್ನ ನೋಡಿದ್ರೆ ಅವರು ಉದ್ದೇಶವನ್ನು ಹುಡ್ಕೊಂಡು ಹೋಗೋದು ಕಾಣಿಸ್ತದೆ. ನಾವೆಲ್ಲ ಸಂತೋಷವನ್ನು ಹುಡ್ಕೊಂಡು ಹೋಗ್ತೀವಿ, ಬರೀತೇವೆ, ನಮ್ಮ ಸಂತೋಷಕ್ಕಾಗಿ ನಾವು ಬದುಕ್ತೀವಿ. ನಮ್ಮೆಲ್ಲರನ್ನೂ ಸೇರಿಸಿ ಒಂದು ಗುರಿಯನ್ನು ತಲುಪಿಸಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡವರು ಎಸ್ ಎಸ್ ಭಟ್ರು. ಶ್ರೀಯುತ ಎಸ್ ಎಸ್ ಭಟ್ರು ಗುರುಗಳ ಆಶೀರ್ವಾದದಿಂದ ಅವರು ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಬೇಕಾಗಿ ಕಾರ್ಯಕ್ರಮದಲ್ಲಿ ಕೊಡ್ತೇನೆ. ತಮಗೆ ಮೈಕನ್ನು ನಾನಲ್ಲೇ ತಂದುಕೊಡ್ತೇನೆ. ಆತ್ಮೀಯ ಅಕ್ಷರ ಬಂಧುಗಳೇ, ಸಾಹಿತ್ಯ ಚಿಂತಕರ ಚಾವಡಿ ಇವತ್ತಿನ ದಿವಸ ನೇಸರ ಕವನ ಕಮ್ಮಟಕ್ಕೆ ಉದ್ಘಾಟಕರಾಗಿ ಬಂದಂಥ ನಮ್ಮ ಒತ್ತಾಸೆಗೆ ಮಣಿದು ಬೇಸರ ಇಲ್ಲದೆ ನೇಸರ ಕಮ್ಮಟಕ್ಕೆ ಬಂದಂಥ ಉದ್ಘಾಟಕರಾಗಿ ಬಂದಂಥ ದಿವಸ್ಪತಿ ಭಟ್ರಿಗೆ ನಾನು ಮೊಟ್ಟ ಮೊದಲು ನನ್ನ ಹೃದಯವನ್ನು ತುಂಬಿ ಅವರನ್ನು ಸ್ವಾಗತಿಸ್ತೇನೆ. ದೂರದ ಬೆಂಗಳೂರಿನಲ್ಲಿ ಅವರು ಎಲ್ಲಿಲ್ಲದ ಸಮಯದ ಅಭಾವದಿಂದ ಒಬ್ಬ ಸಮರ್ಥ ಕಾರ್ಪೊರೇಟ್ HRD ಅಥಾರಿಟಿ ಆಗಿ ಈ ದೇಶದಲ್ಲಿ ಅವರು ಒಂದು ಮುಂಚೂಣಿಯಲ್ಲಿದ್ದಂಥ ಮನುಷ್ಯರು. ಅಂಥವರು ದೊಡ್ಡ ಮನಸ್ಸು ಮಾಡಿ ಬಂದಿದ್ದಾರೆ. ಈ ಚಾವಡಿಯ ಬೆನ್ನೆಲುಬಾಗಿ ಇಷ್ಟು ವರ್ಷದಿಂದ ಅದು ಇಷ್ಟು ಬೆಳಕಿಗೆ ಬರಲಿಕ್ಕೆ ಕಾರಣೀಕರ್ತ ಇದ್ದರೆ ಅದು ದಿವಸ್ಪತಿಯವರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂಯೋಜನೆ. ನಮ್ಮಲ್ಲಿ ಈ ಭಿನ್ನಾಭಿಪ್ರಾಯ ಬಂದರೆ ಅದನ್ನು ಸುಧಾರಿಸೋದು, ನಮಗೆ ಪುಟ ಕೊಟ್ಟು ಬರೀರಿ ಅಂತ ಹೇಳೋದು, ನಾನು ತೋಟಿದ್ದನ್ನು ಗೀಚಿ ಏನೇನೋ ಎಡವಟ್ಟು ಬರೆದ್ರು ಅದಕ್ಕೆ 2 ಪುಸ್ತಕ ಮಾಡಿಕೊಟ್ರು ಅವರು. ಪಾಪ ಅಂಥ ಮಹಾನುಭಾವರು ಎಳೆಯರಿರಲಿ, ಅಂಬೆಗಾಲು ಇಡುವವರಿರಲಿ, ಈಗ ತಾನೇ ಸಾಹಿತ್ಯ ಕ್ಷೇತ್ರದಲ್ಲಿ ಬಂದವರಿರಲಿ, ಅವರನ್ನು ಬೆನ್ನು ತಟ್ಟಿ ಮೇಲೆ ಬರಲಿಕ್ಕೆ ಸಹಾಯ ಮಾಡಲಿಕ್ಕೆ ಇವತ್ತು ಚಿಂತಕರ ಚಾವಡಿ ಏನಾದರೂ ಚಾಲನೆಯಲ್ಲೇ ಇದೆ ಅಂದರೆ ದಿವಸ್ಪತಿ ಭಟ್ರು ಕಾರಣ. ಇವತ್ತು ಅವರ ಪುರುಷತ್ತು ನೋಡಿ ನಾನು ಈ ಫಂಕ್ಷನ್ ಇವತ್ತಿನ ಕಾರ್ಯಕ್ರಮವನ್ನು ಇಟ್ಕೊಂಡೆ. ಯಾಕೆಂದರೆ ಅವರಿಗೆ ಆಗೋದಿಲ್ಲ, ಎಲ್ಲೋ ಮದ್ರಾಸು, ಎಲ್ಲೋ ಡೆಲ್ಲಿ, ಎಲ್ಲೋ ಲಖನೌ, ಏನೆಲ್ಲೋ ಹೋಗ್ತಿರ್ತಾರೆ ಅವರು. ಒಂದು ಈ ದೇಶದಲ್ಲೇ HRD ಅಥಾರಿಟಿ ಕಾರ್ಪೊರೇಟ್ ಇವರು. ಅಂಥವರು ವೇಳೆಯನ್ನು ಅವರು ನಾಳೆ ದಿವಸ ಊರಲ್ಲಿ ಏನೋ ಒಂದು ಅಮೂಲ್ಯ ಕೆಲಸ ಇದೆ, ನಾನು ಮಣಿಪಾಲದಿಂದ ಇಲ್ಲಿ ಬರ್ತೀನಿ, ಇಲ್ಲಿಂದಲೂ ಬರ್ತೀನಿ. ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ಏನಿಲ್ಲ ಅಂದರೆ ಒಂದು 5,000 ರೂಪಾಯಿ ಖರ್ಚಾಗ್ತದೆ. ಅಷ್ಟು ಕಷ್ಟ ಕ್ಲಿಷ್ಟವಾಗಿದೆ ಅವರು ಬರೋದು. ಅಂಥದ್ರಲ್ಲೂ ನಮ್ಮ ಒಂದು 3 ಸಲ ಆಯಿತು, 4ನೇ ಸಲ ಆಯಿತು, ಬರಲಿಲ್ಲ ಅವರು. ಆಗೋದಿಲ್ಲ, ಒಪ್ಕೊಳ್ತಾರೆ, ಆಗೋದಿಲ್ಲ. ಆದರೆ ಸುದೈವನ್ರು ಇವತ್ತು ಬಂದಿದ್ದಾರೆ. ನಾವು ಕೆಲವೇ ಜನರು ಇಲ್ಲಿ ಸೇರಿದ್ರು ಕೂಡ ಇದು ತುಂಬ ಒಂದು ಉತ್ತಮ ಸಭೆ. ಈ ಸಭೆ ಇದೆಯಲ್ಲ, ಏನು ಈ ನಮ್ಮ ನೆಮ್ಮದಿ ಕುಟೀರ, ಇದು ಇಡೀ ನಮ್ಮ ಈ ಕರ್ನಾಟಕದಲ್ಲಿ ಇರುವ ಒಂದು ದೊಡ್ಡ ದೇವಾಲಯ ಅಂದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಇಲ್ಲಿ ದೇವಾತ್ಮ, ಪರಮಾತ್ಮ, ಜೀವಾತ್ಮ ಎಲ್ಲ ಸೇರ್ತಾ ಇದೆ. ಈ ನೆಮ್ಮದಿಯ ಆ ಹೃದಯಗಳ ಒಂದು ಕೂಟ ಇಲ್ಲಿ ಸೇರಿದೆ.
ಇದಕ್ಕಿಂತ ಪವಿತ್ರವಾದ ದೇವಸ್ಥಾನ ಮತ್ತೊಂದಿಲ್ಲ. ಸಾಹಿತ್ಯ, ನೃತ್ಯ, ಕಲೆ, ಸಂಗೀತ, ಇನ್ನಾವುದೇ ಬದುಕಿನಲ್ಲಿ ನೆಮ್ಮದಿಯನ್ನು ಕಂಡು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ತಿಳಿಯುವುದಿದ್ರೆ ನೆಮ್ಮದಿ ಕೇಂದ್ರಕ್ಕೆ ಬಂದು ನೀವು ಆನಂದಿಸಿದರೆ ಅದು ಸರಿ ಅಂತ ನಾನು ಹೇಳೋದು. ಯಾವುದೋ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಮಾಡಿ ಅದಲ್ಲ ಅಂತ ಹೇಳುವುದು. ಇದನ್ನು ಗೌರವಿಸಿ, ಇದನ್ನು ಉಳಿಸಿ, ಇದನ್ನು ನೀವು ಬೆಳೆಸಬೇಕು. ವಿ ಪಿ ಹೆಗ್ಡೆ ಅವರಿಗೆ ಅವರ ಒಂದು ಇಷ್ಟೇ ಇದೆ. ಇದೊಂದು ಶಿರಸಿ ಅಂದರೆ ಕಲೆ, ಸಂಸ್ಕೃತಿ, ನಮ್ಮ ಸಂಪ್ರದಾಯ, ಪರಂಪರೆ, ಯಕ್ಷಗಾನ ಎಲ್ಲದಕ್ಕೂ ಇದು ರಾಜಧಾನಿ, ಉತ್ತರ ಕನ್ನಡದ ರಾಜಧಾನಿ. ಆ ರಾಜಧಾನಿಗೆ ಒಂದು ವ್ಯವಸ್ಥಿತವಾಗಿ ರಂಗಮಂದಿರ, ಕುಟೀರ ಇದನ್ನು ಮಾಡಿಕೊಟ್ಟಿದ್ದಾರಲ್ಲ, ಶ್ರೀಯುತ ವಿ ಪಿ ಹೆಗ್ಡೆಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ನಾನು ಸಲ್ಲಿಸಿದ್ದಾರೆ. ಹಾಗಿದ್ರೆ ಇವತ್ತು ನೇಸರ ಕಮ್ಮಟವನ್ನು ಯಾಕಿಟ್ಟೆ? ಅದು ನಮ್ಮ MS ಹೆಗ್ಡೆ ಅವರ ಅಧ್ಯಕ್ಷರಾಗಿ ಬರಬೇಕು ಅಂತ. ಅವರು ಸೂರ್ಯೋದಯವನ್ನು ನೋಡುವ ಪ್ರಥಮ ವಿವೇಕಾನಂದ ನಗರದ ವ್ಯಕ್ತಿ. ಎದ್ದ ತಕ್ಷಣ ಸೂರ್ಯ ದರ್ಶನ ಅವರಿಗೆ, ಮನೆ ಬಾಗಿಲಿಗೆ ಸೂರ್ಯ ಬಂದು ಅವರಿಗೆ ಆಶೀರ್ವಾದ ಮಾಡ್ತಾರೆ. ಮತ್ತೆ ಅವರು ಹೃದಯ ಅಂತ ಹೇಳಿದ್ರೆ ಅದು ನಾವದು ಉತ್ಪ್ರೇಕ್ಷೆ ಆಗ್ತದೆ. ಅವರನ್ನು ಏನಾದ್ರು ಹೊಗಳಿದ್ರೆ ಆ ಸರಳ ಸಜ್ಜನಿಕೆಯ ಆ ಆಧ್ಯಾತ್ಮಿಕ ಆ ಮೂರ್ತಿ ಇವತ್ತು ಅವ್ರು ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ಅಲ್ಲಿ ಒಂದು ದೇವರ ಕಾರ್ಯ ನಡೀತಾ ಇದೆ, ಅದರ ಎಲ್ಲ ಸಂಘಟನೆ ಅವ್ರದ್ದು. ಮನೆಯಲ್ಲಿ 8 ಜನ ಬ್ರಾಹ್ಮಣರಿಗೆ ಊಟ ಹಾಕಿಸಿ ಆ ಸಂಘಟನೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಹೇಳಿಕೊಂಡು ನಾನು ನನ್ನ ಈ ನೇಸರ ಕವಿಗೋಷ್ಠಿಯನ್ನು ಬಿಡಲಾರೆ ಬರ್ತೇನೆ ಅಂತ ನನ್ನ ಒತ್ತಾಸನೆ ಬಂದಿದ್ದಾರೆ. MS ಹೆಗ್ಡೆಯನ್ನು ಮುಕ್ತ ಕಂಠದಲ್ಲಿ ನಾನು ಹೊಗಳಲಿಕ್ಕೆ ತಯಾರಿದ್ದೇನೆ. ನೀವೆಲ್ಲ ಚಪ್ಪಾಳೆ ಮೂಲಕ MS ಹೆಗ್ಡೆ ಅವರಿಗೆ ವಿಶೇಷ ಇದನ್ನು ಹೇಳಬೇಕು. SM ಹೆಗ್ಡೆ ಅವರು ನನ್ನ ಬೆನ್ನೆಲುಬು, ಕಾಲು ಸರಿ ಇಲ್ಲದೆ ಅವರು ನನ್ನ ಬೆನ್ನೆಲುಬು ಸರಿ ಇದೆ. ಅದಕ್ಕೆ ಕಾರಣ ನಮ್ಮ SM ಹೆಗ್ಡೆ ಅವರು. ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಿಂತು 10 ಜನರು ಮಾಡುವಂಥ ಕೆಲಸವನ್ನು ಒಬ್ಬನೇ ಮಾಡಿ ತೋರಿಸುವಂಥ ಒಂದು ಮಹಾ, ನಾನು ಅಂತಲ್ಲ, ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮ ಇಲ್ಲ. ಇತ್ಲಾಗಿ ಪದಕಿಯವರೊಟ್ಟಿಗೆ, ಕಸಪ್ಪದೊಟ್ಟಿಗೆ ಇಲ್ಲಿ ನಡೆಯುವ ಅನೇಕ ಕಾರ್ಯಕ್ರಮ ವಿ ಪಿ ಹೆಗ್ಡೆಯವರೊಟ್ಟಿಗೆ ತಾವು ಮುಂಚೂಣಿಯಲ್ಲಿ ಇರ್ತಾರೆ. ಆ ಸಾಹಿತ್ಯಾಭಿರುಚಿ, ಆ ಅವರ ವೈಶಾಲಿಕ ಹೃದಯ ಇನ್ನೊಬ್ಬರಲ್ಲಿ ಸಿಗಲಿಕ್ಕಿಲ್ಲ. ನನ್ನ ನಂತರವೂ ಕೂಡ ಕಾಳಜಿಯಿಂದ ಚಿಕ್ಕ ಚಾವಡಿಯ ನಡೆಸಿಕೊಳ್ಳುವ ರೂವಾರಿ ನೀವಾಗಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಒಂದು ಸಂಸ್ಥೆಯನ್ನು ಕಟ್ಟೋದು ಭಾಳ ಸುಲಭ, ಭಾಳ ಸುಲಭ. ಅದನ್ನು ಉಳಿಸಿ ಬೆಳೆಸೋದು ಕಷ್ಟ. ಹಾಗಾದರೆ ನಮ್ಮನ್ನು ಉಳಿಸಿ ಬೆಳೆಸಲಿಕ್ಕೆ ಕಾರಣಕರ್ತರು ಯಾರಿದ್ದಾರೆ? ವೈದ್ಯ ಮಂಜಣ್ಣ. ಅದು ಸಹಕಾರ ಅಂದರೆ ಅವ್ರ ಸಹಾಯ ಅಂದರೆ ಅದು ನಾವು ಕನಸಿನಲ್ಲೂ ಅದನ್ನು ಮರೆಯಬಾರ್ದು. ಮಾಡಿ ನೀವು, ನಾನೇನು ಧೈರ್ಯ ಕೊಡ್ತೀನಿ, ಮಾಡಿ. ಅವರು ಸಾಹಿತಿಗಳು ಚುಟುಕುಗಳನ್ನು ಬರೀತಾರೆ. ಸ್ವತಃ ಈ ಆರೋಗ್ಯ ವಿಜ್ಞಾನದಲ್ಲಿ ತಜ್ಞರು. ಅವರಿಗೆ ಮನೆಯಲ್ಲಿ ಒಬ್ಬ ಗಂಟೆಗ ಬೇಕಾದಷ್ಟು ಅಲ್ಲಿ ಅವರಿಗೆ ಇವತ್ತು ಪರಿಸ್ಥಿತಿಯಲ್ಲಿಲ್ಲ. ಅವರು ಒಬ್ಬರು ಬಂದಿದ್ದಾರೆ ಅಂದರೆ ನಮಗೆ 100 ಜನ ಬಂದಷ್ಟು ಧೈರ್ಯ. ಅಷ್ಟು ಕಷ್ಟ ಪ್ರಸಂಗದಿಂದ ಎದ್ದು ಬಂದಿದ್ದಾರೆ. ಅವರು ಮನೆ ತುಂಬ ಅಡಿಕೆ ಕೊಯ್ಲಿ ಮಾಡಿ ಎಲ್ಲ ರಾಶಿ ಹಾಕೊಂಡಿದ್ದಾರೆ. ಏನೇನೋ ಅವ್ರ ಕಷ್ಟಗಳಿದ್ದಾರೆ. ಅವರ ವೈದ್ಯರು ಮೇಲಿಂದ ಅವರಿಗೆ ನಾನಾ ಸಮಸ್ಯೆಗಳಿದ್ದಾರೆ. ಒಬ್ಬಂಟಿಗ ಇದು ನಮ್ಮ ಮೇಲಿನ ಪ್ರೇಮ, ಇದು ನಮ್ಮ ಮೇಲಿನ ಅಚಲ ವಿಶ್ವಾಸ. ಸರ್, ಕೊನೆ ತನಕೂ ಈ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ ತುಂಬ ಹೃದಯದ ಸ್ವಾಗತವನ್ನು ತಮಗೆ ಮಾಡ್ತಾ ಇದ್ದೇನೆ. ವೈದ್ಯರು ಮಂಜಣ್ಣ ಅಂತಲೇ ಕರೆಯೋದು ನಾವು. ವೈದ್ಯರಾದರೂ ಅಷ್ಟು ಅಣ್ಣ, ಎಲ್ಲರಿಗೂ ಅಣ್ಣ. ಹೀಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈ ದೇವಸ್ಥಾನಕ್ಕೆ ನೀವು ಬಂದು ಪುಣ್ಯ ಗಳಿಸಿದರೆ ಇನ್ನು ಯಾವುದೇ ನಿಮ್ಮ ದೇವಸ್ಥಾನಕ್ಕಿಂತಲೂ ದೊಡ್ಡ ದೇವಸ್ಥಾನ ಈ ಕುಟೀರ ರಂಗದ. ಯಾಕೆ ಬೇಕು? ಈಗ ನೀವು ನೆಮ್ಮದಿಯನ್ನು ಕಾಣಬೇಕು ಅಂತಾದರೆ ಜೀವನದಲ್ಲಿ ನೆಮ್ಮದಿಯಿಂದ ಹೆಸರು ಉಳಿಸಿ ಉಸಿರು ಬಿಡಬೇಕು. ಆದರೆ ಇಂತಹ ಕೃಷಿಯನ್ನು ಮಾಡಲೇಬೇಕು. ಸಾಹಿತ್ಯ, ಸಂಗೀತ, ಕಲೆ, ಕಮ್ಮಟ. ಯಾಕೆ ಈ ವಯಸ್ಸಿನಲ್ಲಿ ಇವನಿಗೆ ಯಾಕೆ ಗೊತ್ತು? ನಾನು ಒಂದು ಹೂವಿನ ಮೇಲೆ ಪ್ರಥಮದಲ್ಲಿ ಒಂದು ಕವನ ಗೊತ್ತಿ ಮಾಡಿ ಇವತ್ತು ಕವಿ ಆಗುವ ಅಕ್ಷರಗಳನ್ನು ಅಕ್ಷರಿಸಲು ಅಂಬೆಗಾಲಿಡಬೇಕಾದರೆ ಹೂ ನಿಮ್ಮನ್ನು ತಟ್ಟುತ್ತದೆ, ಭಾವ ಹುಟ್ಟುತ್ತದೆ, ನಿಮಗೆ ಕಲ್ಪನೆಯನ್ನು ತರ್ತದೆ. ಆ ಗೋಷ್ಠಿ ಉತ್ತಮವಾಗಿದೆ. ಅದಾದ ಮೇಲೆ ಭಜನೆಗಳು ಆಧ್ಯಾತ್ಮಿಕ ನಮ್ಮನ್ನು ಎತ್ತರಕ್ಕೆ ಹೋಗಿ ಮನೋಸ್ಥೈರ್ಯವನ್ನು ತುಂಬುವಂಥ ಒಂದು ಸಾಧನೆ ಭಜನಾ ಗೋಷ್ಠಿ ಆಯಿತು. ಹಾಗಾದರೆ ಇನ್ನೊಂದು ಯಾವುದು
ಬರೀಲಿಕ್ಕೆ ಸಾಹಿತ್ಯಕ್ಕೆ ಒಂದು ಇದು ಕೊಡುವಂಥದ್ದು, ಮೂಲ ಧಾತು ಕೊಡುವಂಥದ್ದು ಯಾವುದು ಅಂದರೆ ನೇಸರ, ರವಿ, ದಿನಕರ, ಪ್ರಭಾಕರ. ಅವನನ್ನು ಕಂಡಾಗ ಕವಿ ಹೃದಯ, ರವಿ ಕಾಣದಿದ್ದನ್ನು ನೋಡಿ ವಿಮಲ ಕೇಳ ಅಂದರೆ ಅದು ಕವಿ ತನ್ನಲ್ಲಿ ನಿಮ್ಮಲ್ಲಿ ಒಬ್ಬ ಕವಿ ಇದ್ದಿದ್ದು ಎಚ್ಚರಗೊಳ್ತಾನೆ. ಮುಂಜಾನೆ ನೋಡಿದ ಕೂಡಲೇ ರವಿ ಆ ಹೊಂಬಣ್ಣ ನೋಡಿರ್ತಾನೆ. ಈ ರವಿಯ ಆ ಕಿರಣಗಳೇ ಸ್ಫುರಣ, ರವಿ ಕಿರಣಗಳೇ ಸ್ಫುರಣ ಸಾಹಿತ್ಯಕ್ಕೆ. ಆದ್ದರಿಂದ ನೀವು ಎಷ್ಟೇ ಜನ ಬಂದರೆ ಎಷ್ಟು ಜನ ಹೆಸರು ಕೊಟ್ಟಿದ್ದಾರೆ? ಎಷ್ಟು 25 ಜನ ಅವ್ರು ಬರ್ತಾರೆ. ನಮ್ಮ ಕವಿಗೋಷ್ಠಿ ಕೊನೆಗಿರ್ತಾರೆ, ಬರುವಂತ ಬರಲಿ ದೊಡ್ಡದು. ಅಷ್ಟಾದರೂ ಚಾಲನೆ ನಮ್ಮ ಕವಿ ನೇಸರ ಗೋಷ್ಠಿಗೆ ಸಿಕ್ಕಿದ್ದು ತುಂಬ ಆನಂದ ಆಗಿದೆ. ಇದನ್ನು ಪ್ರೀತಿ ವಿಶ್ವಾಸ ಹೀಗೆ ಬೆಳೆದುಕೊಂಡು ಹೋಗಿ ನಮಗೂ ಇನ್ನೂ ಅನೇಕ ಕಾರ್ಯಕ್ರಮ ಮಾಡುವಂಥ ಉತ್ಸಾಹವನ್ನು ತುಂಬಬೇಕು. ಹೆಣ್ಣು ಮಕ್ಕಳು ನಿಜವಾಗಿ ಮನೆ ಮಂಗಳ ಗೌರಿಗಳವರು, ಆ ಮನೆಯ ಸಂಸ್ಕಾರ ತುಂಬುವವರು. ಅವರ ಹೃದಯ ವಿಚಾಲತೆಯಲ್ಲಿ ಕವನ ಇದೆ. ಕವನ ಹುಟ್ಟುವುದೇ ಹೆಣ್ಣು ಹೃದಯ. ಗಂಗೆ ಆ ತಾಯಿ ಅವರೇ ಪ್ರಮುಖವಾಗಿ ನಮ್ಗೆ ಕಾಣ್ತಾರೆ ನಾನು ಮಾಡಿದ ಎಲ್ಲ ಚಟುವಟಿಕೆ. ಹಾಗಾಗಿ ಈ ಕಾರ್ಯಕ್ರಮ ಇದೇ ರೀತಿಯಲ್ಲಿ ನೀವೆಲ್ಲ ಬಂದು, ನಾನು ಎಷ್ಟು ದಿವಸ ಮಾಡ್ತೇನೋ ಅದು ನನ್ನ ಕೈಯಲ್ಲೆಲ್ಲ ದೈವ ಸಂಕಲ್ಪ. ಆದರೆ ಎಷ್ಟು ದಿವಸ ಇರ್ತೇನೋ ಇಷ್ಟವಾಗಿ ಕಾರ್ಯಕ್ರಮವನ್ನು ಅಷ್ಟಷ್ಟು ಮಾಡೇ ಮಾಡ್ತೇನೆ. ಅದರ ಸಹಕಾರ ನೀವೆಲ್ಲ ಸದಸ್ಯರು ಕೊಡಬೇಕು ಇನ್ನು ಭವಿಷ್ಯದಲ್ಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಆತ್ಮೀಯ ಅಕ್ಷರ ಬಂಧುಗಳೇ, ಸಾಹಿತ್ಯ ಚಿಂತಕರ ಚಾವಡಿ ಇವತ್ತಿನ ದಿವಸ ನೇಸರ ಕವನ ಕಮ್ಮಟಕ್ಕೆ ಉದ್ಘಾಟಕರಾಗಿ ಬಂದಂಥ ನಮ್ಮ ಒತ್ತಾಸೆಗೆ ಮಣಿದು ಬೇಸರ ಇಲ್ಲದೆ ನೇಸರ ಕಮ್ಮಟಕ್ಕೆ ಬಂದಂಥ ಉದ್ಘಾಟಕರಾಗಿ ಬಂದಂಥ ದಿವಸ್ಪತಿ ಭಟ್ರಿಗೆ ನಾನು ಮೊಟ್ಟ ಮೊದಲು ನನ್ನ ಹೃದಯವನ್ನು ತುಂಬಿ ಅವರನ್ನು ಸ್ವಾಗತಿಸ್ತೇನೆ. ದೂರದ ಬೆಂಗಳೂರಿನಲ್ಲಿ ಅವರು ಎಲ್ಲಿಲ್ಲದ ಸಮಯದ ಅಭಾವದಿಂದ ಒಬ್ಬ ಸಮರ್ಥ ಕಾರ್ಪೊರೇಟ್ HRD ಅಥಾರಿಟಿ ಆಗಿ ಈ ದೇಶದಲ್ಲೇ ಅವರು ಒಂದು ಮುಂಚೂಣಿಯಲ್ಲಿದ್ದಂಥ ಮನುಷ್ಯರು. ಅಂಥವರು ದೊಡ್ಡ ಮನಸ್ಸು ಮಾಡಿ ಬಂದಿದ್ದಾರೆ. ಈ ಚಾವಡಿಯ ಬೆನ್ನೆಲುಬಾಗಿ ಇಷ್ಟು ವರ್ಷದಿಂದ ಅದು ಇಷ್ಟು ಬೆಳಕಿಗೆ ಬರಲಿಕ್ಕೆ ಕಾರಣೀಕರ್ತ ಇದ್ದರೆ ಅದು ದಿವಸ್ಪತಿಯವರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂಯೋಜನೆ. ನಮ್ಮಲ್ಲಿ ಈ ಭಿನ್ನಾಭಿಪ್ರಾಯ ಬಂದರೆ ಅದನ್ನು ಸುಧಾರಿಸೋದು, ನಮಗೆ ಪುಟ ಕೊಟ್ಟು ಬರೀರಿ ಅಂತ ಹೇಳೋದು, ನಾನು ತೋಟಿದ್ದನ್ನು ಗೀಚಿ ಏನೇನೋ ಎಡವಟ್ಟು ಬರೆದಿರೋದಕ್ಕೆ 2 ಪುಸ್ತಕ ಮಾಡಿಕೊಟ್ರು ಅವರು ಪಾಪ. ಅಂಥ ಮಹಾನುಭಾವರವರು, ಎಳೆಯರಿರಲಿ, ಅಂಬೆಗಾಲು ಇಡುವವರಿರಲಿ, ಈಗ ತಾನೇ ಸಾಹಿತ್ಯ ಕ್ಷೇತ್ರದಲ್ಲಿ ಬಂದವರಿರಲಿ, ಅವರನ್ನು ಬೆನ್ನು ತಟ್ಟಿ ಮೇಲೆ ಬರಲಿಕ್ಕೆ ಸಹಾಯ ಮಾಡಲಿಕ್ಕೆ ಇವತ್ತು ಚಿಂತಕರ ಚಾವಡಿ ಏನಾದರೂ ಚಾಲನೆಯಲ್ಲೇ ಇದೆ ಎಂದರೆ ದಿವಸ್ಪತಿ ಭಟ್ರು ಕಾರಣ. ಇವತ್ತು ಅವರ ಪುರುಷತ್ತು ನೋಡಿ ನಾನು ಈ ಫಂಕ್ಷನ್ ಇವತ್ತಿನ ಕಾರ್ಯಕ್ರಮವನ್ನು ಇಟ್ಕೊಂಡೆ. ಯಾಕೆಂದರೆ ಅವರಿಗೆ ಆಗೋದಿಲ್ಲ, ಎಲ್ಲೋ ಮದ್ರಾಸು, ಎಲ್ಲೋ ಡೆಲ್ಲಿ, ಎಲ್ಲೋ ಲಖನೌ, ಏನೆಲ್ಲೋ ಹೋಗ್ತಿರ್ತಾರೆ ಅವರು. ಒಂದು ಈ ದೇಶದಲ್ಲೇ HRD ಅಥಾರಿಟಿ ಕಾರ್ಪೊರೇಟ್ ಇವರು. ಅಂಥವರು ವೇಳೆಯನ್ನು ಅವರು ನಾಳೆ ದಿವಸ ಊರಿನಲ್ಲಿ ಏನೋ ಒಂದು ಅಮೂಲ್ಯ ಕೆಲಸ ಇದೆ, ನಾನು ಮಣಿಪಾಲದಿಂದ ಇಲ್ಲಿ ಬರ್ತೀನಿ, ಇಲ್ಲಿಂದಲೂ ಬರ್ತೀನಿ. ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ಏನಿಲ್ಲ ಅಂದರೆ ಒಂದು 5,000 ರೂಪಾಯಿ ಖರ್ಚಾಗ್ತದೆ. ಅಷ್ಟು ಕಷ್ಟ ಕ್ಲಿಷ್ಟವಾಗಿದೆ ಅವರು ಬರೋದು. ಅಂಥದ್ರಲ್ಲೂ ನಮ್ಮ ಒಂದು 3 ಸಲ ಆಯಿತು, 4ನೇ ಸಲ ಆಯಿತು, ಬರಲಿಲ್ಲ ಅವರು. ಆಗೋದಿಲ್ಲ, ಒಪ್ಕೊಳ್ತಾರೆ, ಆಗೋದಿಲ್ಲ. ಆದರೆ ಸುದೈವನ್ರು ಇವತ್ತು ಬಂದಿದ್ದಾರೆ. ನಾವು ಕೆಲವೇ ಜನರು ಇಲ್ಲಿ ಸೇರಿದ್ರು ಕೂಡ ಇದು ತುಂಬ ತುಂಬ ಒಂದು ಉತ್ತಮ ಸಭೆ. ಈ ಸಭೆ ಇದೆಯಲ್ಲ, ಏನು ಈ ನಮ್ಮ ನೆಮ್ಮದಿ ಕುಟೀರ, ಇದು ಇಡೀ ನಮ್ಮ ಈ ಕರ್ನಾಟಕದಲ್ಲಿ ಇರುವ ಒಂದು ದೊಡ್ಡ ದೇವಾಲಯ ಅಂದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಇಲ್ಲಿ ದೇವಾತ್ಮ, ಪರಮಾತ್ಮ, ಜೀವಾತ್ಮ ಎಲ್ಲ ಸೇರ್ತಾ ಇದೆ. ಈ ನೆಮ್ಮದಿಯ ಆ ಹೃದಯಗಳ ಒಂದು ಕೂಟ ಇಲ್ಲಿ ಸೇರಿದೆ. ಇದಕ್ಕಿಂತ ಪವಿತ್ರವಾದ ದೇವಸ್ಥಾನ ಮತ್ತೊಂದಿಲ್ಲ. ಸಾಹಿತ್ಯ, ನೃತ್ಯ, ಕಲೆ, ಸಂಗೀತ, ಇನ್ನಾವುದೇ
ಬದುಕಿನಲ್ಲಿ ನೆಮ್ಮದಿಯನ್ನು ಕಂಡು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ತಿಳಿಯುವುದಿದ್ರೆ ನೆಮ್ಮದಿ ಕೇಂದ್ರಕ್ಕೆ ಬಂದು ನೀವು ಆನಂದಿಸಿದರೆ ಅದು ಸರಿ ಅಂತ ನಾನು ಹೇಳುವ. ಯಾವುದೋ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಮಾಡಿ ಅದಲ್ಲ ಅಂತ ಹೇಳುವುದು. ಇದನ್ನು ಗೌರವಿಸಿ, ಇದನ್ನು ಉಳಿಸಿ, ಇದನ್ನು ನೀವು ಬೆಳೆಸಬೇಕು. BP ಹೆಗ್ಡೆ ಅವರಿಗೆ ಅವರ ಒಂದು ಇಷ್ಟೇ ಇದೊಂದು ಶಿರಸಿ ಅಂದರೆ ಕಲೆ, ಸಂಸ್ಕೃತಿ, ನಮ್ಮ ಸಂಪ್ರದಾಯ, ಪರಂಪರೆ, ಯಕ್ಷಗಾನ ಎಲ್ಲದಕ್ಕೂ ಇದು ರಾಜಧಾನಿ, ಉತ್ತರ ಕನ್ನಡದ ರಾಜಧಾನಿ. ಆ ರಾಜಧಾನಿಗೆ ಒಂದು ವ್ಯವಸ್ಥಿತವಾಗಿ ರಂಗಮಂದಿರ, ಕುಟೀರ ಇದನ್ನು ಮಾಡಿಕೊಟ್ಟಿದ್ದಾರಲ್ಲ, ಶ್ರೀಯುತ BP ಹೆಗ್ಡೆ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ನಾನು ಸಲ್ಲಿಸಿದ್ದಾರೆ. ಹಾಗಿದ್ರೆ ಇವತ್ತು ನೇಸರ ಕಮ್ಮಟವನ್ನು ಯಾಕಿಟ್ಟೆ? ಅದು ನಮ್ಮ MS ಹೆಗ್ಡೆ ಅವರ ಅಧ್ಯಕ್ಷರಾಗಿ ಬರಬೇಕು ಅಂತ. ಅವರು ಸೂರ್ಯೋದಯವನ್ನು ನೋಡುವ ಪ್ರಥಮ ವಿವೇಕಾನಂದ ನಗರದ ವ್ಯಕ್ತಿ. ಎದ್ದ ತಕ್ಷಣ ಸೂರ್ಯ ದರ್ಶನ ಅವರಿಗೆ, ಮನೆ ಬಾಗಿಲಿಗೆ ಸೂರ್ಯ ಬಂದು ಅವರಿಗೆ ಆಶೀರ್ವಾದ ಮಾಡ್ತಾರೆ. ಮತ್ತೆ ಅವರು ಹೃದಯ ಅಂತ ಹೇಳಿದ್ರೆ ಅದು ನಾವದು ಪ್ರೇಕ್ಷೆ ಆಗ್ತದೆ. ಅವರನ್ನು ಏನಾದ್ರು ಹೊಗಳಿದ್ರೆ ಆ ಸರಳ ಸಜ್ಜಿನಕ್ಕೆ, ಆ ಆಧ್ಯಾತ್ಮಿಕ ಆ ಮೂರ್ತಿ ಇವತ್ತು ಅವ್ರು ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ಅಲ್ಲಿ ಒಂದು ದೇವರ ಕಾರ್ಯ ನಡೀತಾ ಇದೆ, ಅದರ ಎಲ್ಲ ಸಂಘಟನೆ ಅವ್ರದ್ದು. ಮನೆಯಲ್ಲಿ 8 ಜನ ಬ್ರಾಹ್ಮಣರಿಗೆ ಊಟ ಹಾಕಿಸಿ ಆ ಸಂಘಟನೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಹೇಳಿಕೊಂಡು ನಾನು ನನ್ನ ಈ ನೇಸರ ಕವಿಗೋಷ್ಠಿಯನ್ನು ಬಿಡಲಾರೆ ಬರ್ತೇನೆ ಅಂತ ನನ್ನ ಒತ್ತಾಸೆ ಬಂದಿದ್ದಾರೆ. MS ಹೆಗ್ಡೆರನ್ನು ಮುಕ್ತ ಕಂಠದಲ್ಲಿ ನಾನು ಹೊಗಳಲಿಕ್ಕೆ ತಯಾರಿದ್ದೇನೆ. ನೀವೆಲ್ಲ ಚಪ್ಪಾಳೆ ಮೂಲಕ MS ಹೆಗ್ಡೆ ಅವರಿಗೆ ವಿಶೇಷ ಇದನ್ನು ಹೇಳಬೇಕು. SM ಹೆಗ್ಡೆ ಅವರು ನನ್ನ ಬೆನ್ನೆಲುಬು, ಕಾಲು ಸರಿ ಇಲ್ಲದೆ ಅವರು ನನ್ನ ಬೆನ್ನೆಲುಬು ಸರಿ ಇದೆ. ಅದಕ್ಕೆ ಕಾರಣ ನಮ್ಮ SM ಹೆಗ್ಡೆ. ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಿಂತು 10 ಜನರು ಮಾಡುವಂಥ ಕೆಲಸವನ್ನು ಒಬ್ಬನೇ ಮಾಡಿ ತೋರಿಸುವಂಥ ಒಂದು ಮಹಾ, ನಾನಂತಲ್ಲ ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮ ಇಲ್ಲ. ಇತ್ಲಾಗಿ ಪದಕಿಯವರೊಟ್ಟಿಗೆ, ಕಸಪ್ಪದೊಟ್ಟಿಗೆ ಇಲ್ಲಿ ನಡೆಯುವ ಅನೇಕ ಕಾರ್ಯಕ್ರಮ BP ಹೆಗ್ಡೆರೊಟ್ಟಿಗೆ ತಾವು ಮುಂಚೂಣಿಯಲ್ಲಿ ಇರ್ತಾರೆ. ಆ ಸಾಹಿತ್ಯ ಅಭಿರುಚಿ, ಅವರ ವೈಶಾಲಿಕ ಹೃದಯ ಇನ್ನೊಬ್ಬರಲ್ಲಿ ಸಿಗಲಿಕ್ಕಿಲ್ಲ. ನನ್ನ ನಂತರವೂ ಕೂಡ ಕಾಳಜಿಯಿಂದ ಚಿಕ್ಕ ಚಾವಡಿಯ ನಡೆಸಿಕೊಡುವ ರೂವಾರಿ ನೀವಾಗಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಒಂದು ಸಂಸ್ಥೆಯನ್ನು ಕಟ್ಟೋದು ಬಹಳ ಸುಲಭ, ಬಹಳ ಸುಲಭ. ಅದನ್ನು ಉಳಿಸಿ ಬೆಳೆಸೋದು ಕಷ್ಟ. ಹಾಗಾದರೆ ನಮ್ಮನ್ನು ಉಳಿಸಿ ಬೆಳೆಸಲಿಕ್ಕೆ ಕಾರಣಕರ್ತರು ಯಾರಿದ್ದಾರೆ? ವೈದ್ಯ ಮಂಜಣ್ಣ. ಅದು ಸಹಕಾರ ಅಂದರೆ ಅವ್ರ ಸಹಾಯ ಅಂದರೆ ಅದು ನಾವು ಕನಸಿನಲ್ಲೂ ಅದನ್ನು ಮರೆಯಬಾರ್ದು. ಮಾಡಿ ನೀವು, ನಾನೇನು ಧೈರ್ಯ ಕೊಡುತ್ತೆ ಮಾಡಿ. ಅವರು ಸಾಹಿತಿಗಳು, ಚುಟುಕುಗಳನ್ನು ಬರೀತಾರೆ. ಸ್ವತಃ ಈ ಆರೋಗ್ಯ ವಿಜ್ಞಾನದಲ್ಲಿ ತಜ್ಞರು. ಅವರಿಗೆ ಮನೆಯಲ್ಲಿ ಒಬ್ಬ ಗಂಟೆಗ ಬೇಕಾದಷ್ಟು ಅಲ್ಲಿ ಅವರಿಗೆ ಇವತ್ತು ಬರುವ ಪರಿಸ್ಥಿತಿಯಲ್ಲಿಲ್ಲ. ಅವರು ಒಬ್ಬರು ಬಂದಿದ್ದಾರೆ ಅಂದರೆ ನಮಗೆ ಒಂದು 100 ಜನ ಬಂದಷ್ಟು ಧೈರ್ಯ. ಅಷ್ಟು ಕಷ್ಟ ಪ್ರಸಂಗದಿಂದ ಎದ್ದು ಬಂದಿದ್ದಾರೆ. ಅವರು ಮನೆ ತುಂಬ ಅಡಿಕೆ ಕೊಯ್ಲು ಮಾಡಿ ಎಲ್ಲ ರಾಶಿ ಹಾಕ್ಕೊಂಡಿದ್ದಾರೆ. ಏನೇನೋ ಅವ್ರ ಕಷ್ಟಗಳಿದ್ದಾರೆ. ಅವರ ವೈದ್ಯರು ಮೇಲಿಂದ ಅವರಿಗೆ ನಾನಾ ಸಮಸ್ಯೆಗಳಿದ್ದಾರೆ. ಒಬ್ಬಂಟಿಗ ಇದು ನಮ್ಮ ಮೇಲಿನ ಪ್ರೇಮ, ಇದು ನಮ್ಮ ಮೇಲಿನ ಅಚಲ ವಿಶ್ವಾಸ. ಕೊನೆ ತನಕೂ ಈ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ ತುಂಬ ಹೃದಯದ ಸ್ವಾಗತವನ್ನು ತಮಗೆ ಮಾಡ್ತಾ ಇದ್ದೇನೆ. ವೈದ್ಯರು ಮಂಜಣ್ಣ ಅಂತಲೇ ಕರೆಯೋದು ನಾವು. ವೈದ್ಯರಾದರೂ ಅಷ್ಟು ಅಣ್ಣ, ಎಲ್ಲರಿಗೂ ಅಣ್ಣ. ಹೀಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈ ದೇವಸ್ಥಾನಕ್ಕೆ ನೀವು ಬಂದು ಪುಣ್ಯ ಗಳಿಸಿದರೆ ಇನ್ನು ಯಾವುದೇ ನಿಮ್ಮ ದೇವಸ್ಥಾನಕ್ಕಿಂತಲೂ ದೊಡ್ಡ ದೇವಸ್ಥಾನ ಈ ಕುಟೀರ ರಂಗರ. ಯಾಕೆ ಬೇಕು? ಈಗ ನೀವು ನೆಮ್ಮದಿಯನ್ನು ಕಾಣಬೇಕು ಅಂತಾದರೆ ಜೀವನದಲ್ಲಿ ನೆಮ್ಮದಿಯಿಂದ ಹೆಸರು ಉಳಿಸಿ ಉಸಿರು ಬಿಡಬೇಕಾದರೆ ಇಂತಹ ಕೃಷಿಯನ್ನು ಮಾಡಲೇಬೇಕು. ಸಾಹಿತ್ಯ, ಸಂಗೀತ, ಕಲೆ, ಕಮ್ಮಟ. ಯಾಕೆ ಈ ವಯಸ್ಸಿನಲ್ಲಿ ಇವನಿಗೆ ಯಾಕೆ ಗೊತ್ತು? ನಾನು ಒಂದು ಹೂವಿನ ಮೇಲೆ ಪ್ರಥಮದಲ್ಲಿ ಒಂದು ಕವನಗೋಷ್ಠಿ ಮಾಡಿ ಇವತ್ತು ಕವಿ ಆಗುವ ಅಕ್ಷರಗಳನ್ನು ಅಕ್ಷರಿಸಲು ಅಂಬೆಗಾಲಿಡಬೇಕಾದರೆ ಹೂ ನಿಮ್ಮನ್ನು ತಟ್ಟುತ್ತದೆ, ಭಾವ ಹುಟ್ಟುತ್ತದೆ, ನಿಮಗೆ ಕಲ್ಪನೆಯನ್ನು ತರ್ತದೆ. ಆ ಗೋಷ್ಠಿ ಉತ್ತಮವಾಯಿತು. ಅದಾದ ಮೇಲೆ ಭಜನೆಗಳು ಆಧ್ಯಾತ್ಮಿಕ ನಮ್ಮನ್ನು ಎತ್ತರಕ್ಕೆ ಹೋಗಿ ಮನೋಸ್ಥೈರ್ಯವನ್ನು ತುಂಬುವಂಥ ಒಂದು ಸಾಧನೆ ಭಜನಾ ಗೋಷ್ಠಿ ಆಯಿತು. ಹಾಗಾದರೆ ಇನ್ನೊಂದು ಯಾವುದು ಬರೆಯಲಿಕ್ಕೆ ಸಾಹಿತ್ಯಕ್ಕೆ ಒಂದು ಇದು ಕೊಡುವಂಥದ್ದು, ಮೂಲ ಧಾತು ಕೊಡುವಂಥದ್ದು ಯಾವುದು ಅಂದರೆ ನೇಸರ.
ರವಿ, ದಿನಕರ, ಪ್ರಭಾಕರ. ಅವನನ್ನು ಕಂಡಾಗ ಕವಿ ಹೃದಯ, ರವಿ ಕಾಣದಿದ್ದನ್ನ ನೋಡಿ ವಿಮಲ ಕೇಳ ಅಂದ್ರೆ ಅದು ಕವಿ ತನ್ನಲ್ಲಿ ನಿಮ್ಮಲ್ಲಿ ಒಂದು ಕವಿ ಇದ್ದಿದ್ದು ಎಚ್ಚರ ಬರ್ತಾನೆ. ಮುಂಜಾನೆ ನೋಡಿದ ಕೂಡಲೇ ರವಿ ಆ ಹೊಂಬಣ್ಣ ನೋಡಿರ್ತಾರೆ. ಈ ರವಿಯ ಆ ಕಿರಣಗಳೇ ಸ್ಫುರಣ, ರವಿ ಕಿರಣಗಳೇ ಸ್ಫುರಣ ಸಾಹಿತ್ಯಕ್ಕೆ. ಆದ್ದರಿಂದ ನೀವು ಎಷ್ಟೇ ಜನ ಬಂದ, ಎಷ್ಟು ಜನ ಹೆಸರು ಕೊಟ್ಟಿದ್ದಾರೆ? ಎಷ್ಟು 25 ಜನರ ಅವ್ರು ಬರ್ತಾರೆ. ನಮ್ಮ ಕವಿಗೋಷ್ಠಿ ಕೊನೆಗಿರ್ತಾರೆ, ಬರಲಿ ದೊಡ್ಡದು. ಅಷ್ಟಾದರೂ ಚಾಲನೆ ನಮ್ಮ ಕವಿ ನೇಸರ ಗೋಷ್ಠಿಗೆ ಸಿಕ್ಕಿದ್ದು ತುಂಬ ಆನಂದ ಆಗಿದೆ. ಇದನ್ನು ಪ್ರೀತಿ ವಿಶ್ವಾಸ ಹೀಗೆ ಬೆಳೆದುಕೊಂಡು ಹೋಗಿ ನಮಗೂ ಇನ್ನೂ ಅನೇಕ ಕಾರ್ಯಕ್ರಮ ಮಾಡುವಂಥ ಉತ್ಸಾಹವನ್ನು ತುಂಬಬೇಕು. ಹೆಣ್ಣು ಮಕ್ಕಳು ನಿಜವಾಗಿ ಮನೆ ಮಂಗಳ ಗೌರಿಗಳವರು, ಆ ಮನೆಯ ಸಂಸ್ಕಾರ ತುಂಬುವವರು. ಅವರ ಹೃದಯ ವಿಶಾಲತೆಯಲ್ಲಿ ಕವನ ಇದೆ. ಕವನ ಹುಟ್ಟುವುದೇ ಹೆಣ್ಣು ಹೃದಯ. ಗಂಗೆ ಆ ತಾಯಿ ಅವರೇ ಪ್ರಮುಖವಾಗಿ ನಮ್ಗೆ ಕಾಣ್ತಾರೆ ನಾನು ಮಾಡಿದ ಎಲ್ಲ ಚಟುವಟಿಕೆ. ಹಾಗಾಗಿ ಈ ಕಾರ್ಯಕ್ರಮ ಇದೇ ರೀತಿಯಲ್ಲಿ ನೀವೆಲ್ಲ ಬಂದು, ನಾನು ಎಷ್ಟು ದಿವಸ ಮಾಡ್ತೇನೋ ಅದು ನನ್ನ ಕೈಯಲ್ಲೆಲ್ಲ ದೈವ ಸಂಕಲ್ಪ. ಆದರೆ ಎಷ್ಟು ದಿವಸ ಇರ್ತೇನೋ ಇಷ್ಟವಾಗಿ ಕಾರ್ಯಕ್ರಮವನ್ನು ಅಷ್ಟಷ್ಟು ಮಾಡೇ ಮಾಡ್ತೇನೆ. ಅದರ ಸಹಕಾರ ನೀವೆಲ್ಲ ಸದಸ್ಯರು ಕೊಡಬೇಕು ಇನ್ನು ಭವಿಷ್ಯದಲ್ಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಾಹಿತ್ಯ ಚಿಂತಕರ ಚಾವಡಿಯ ಹುಟ್ಟು, ಅದರ ಬೆನ್ನೆಲುಬು, ಅದು ಹೇಗೆ ಬೆಳೆದು ಬಂತು, ಎಲ್ಲ ಸಹಕಾರ, ನಾನೇನು ಮಾಡಬೇಕಿತ್ತು, ಎಲ್ಲ ವಿಚಾರವನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಅತಿ ನೆಮ್ಮದಿ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಇದು ಪಾಪಿಗಳಿರುವಂಥ ಜಾಗ ಅಲ್ಲ, ರಾಗ ದ್ವೇಷ ಕ್ರೋಧ ಏನೂ ಇಲ್ಲ, ನೆಮ್ಮದಿ ಇರುವಂಥ ಜಾಗ. ಹಾಗಾಗಿ ಪಾಪ ನಾಶ ಆಗುವಂಥ ಜಾಗ. ಹಾಗಾಗಿ ಇಲ್ಲಿ ಎಲ್ಲ ಆತ್ಮಗಳು ದೇವಾತ್ಮ, ಜೀವಾತ್ಮ, ಪರಮಾತ್ಮರ ಸಂಗಮ ಇದು. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ತಮ್ಮನ್ನೆಲ್ಲರನ್ನೂ ವೇದಿಕೆ ಮೇಲಿರುವವ್ರನ್ನ ಹಾಗೂ ತಮ್ಮ ಸಭೆಯಲ್ಲಿರುವ ಪ್ರತಿಯೊಬ್ಬರನ್ನು ಸ್ವಾಗತಿಸುತ್ತಾ ರಾಜಲಕ್ಷ್ಮಿ ಭಟ್ಟರು ಮತ್ತು ವೇದಿಕೆ ಕರೆದಿದ್ದೇವೆ. ಸಾಹಿತ್ಯ ಚಿಂತಕರ ಚಾವಡಿ ಸಿರಸಿಯ ಆಶ್ರಯದಲ್ಲಿ ನೇಸರ ಕವನಗೋಷ್ಠಿ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಮೊದಲನೇದಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ MS ಹೆಗಡೆಯವರಿಗೆ ಸಾಹಿತ್ಯ ಚಿಂತಕರ ಚಾವಡಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ದಿವಸ್ಪತಿ ಭಟ್ ಬೆಂಗಳೂರು ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದ DS ಭಟ್ ಅವರು ಬರಬಹುದು. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಮುಖ್ಯ ಉಪಸ್ಥಿತಿಯಲ್ಲಿ ಇರುವಂತಹ ಶ್ರೀ ಮಂಜುನಾಥ್ ಹೆಗಡೆ ಕೂಡ್ಲಮನೆ ಅವರಿಗೂ ಕೂಡ ಚಿಂತಕರ ಚಾವಡಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಶ್ರೀ SM ಹೆಗಡೆ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಶ್ರೀ ದತ್ತಗುರು ಕಂಠಿ ಅವರು ಕೂಡ ಬರಬಹುದು. ಅವರಿಗೂ ಆತ್ಮೀಯವಾದಂತಹ ಸ್ವಾಗತ. ಸಾಹಿತ್ಯ ಚಿಂತಕರ ಚಾವಡಿಯ ಅಧ್ಯಕ್ಷರಾದಂತಹ ಶ್ರೀ SS ಭಟ್ ಅವರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ನೇಸರ ಕವನಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಶ್ರೀಮತಿ ಶೋಭಾ ಭಟ್ ಕವಯತ್ರಿ ಅವರಿಗೂ ಕೂಡ ಸಾಹಿತ್ಯ ಚಿಂತಕರ ಚಾವಡಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ಇರಲಿಕ್ಕಿದ್ದಾರೆ ಶ್ರೀ ವಿ ಕೇಶವ್ ಪಾಲೇಕರ್ ಸರ್ ಅವರು. ಬರಲಿಲ್ಲ, ಆದರೂ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಹಾಗೆ DS ನಾಯ್ಕರು ಅವರು ಕೂಡ ಬರಬಹುದು. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಲಿಕ್ಕಿರುವಂತಹ ಶ್ರೀ ರಾಜು ನಾಯ್ಕ್ ಬಿಸಿಲುಕೊಪ್ಪ ಅವರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ವಂದನಾರ್ಪಣೆಯನ್ನು ಮಾಡಲಿಕ್ಕಿರುವ ಶ್ರೀ ದಾಕ್ಷಾಯಿಣಿ PC ಅವರಿಗೂ ಕೂಡ ಸಾಹಿತ್ಯ ಚಿಂತಕರ ಚಾವಡಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಸಾಹಿತ್ಯ ಸಂಚಲನದ ಅಧ್ಯಕ್ಷರಾಗಿರುವ ಶ್ರೀ ಕೃಷ್ಣ ದತ್ತಾತ್ರೇಯ ಪದಕಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ.
ಹಾಗೆ ರಾಮಚಂದ್ರ ಹೆಗಡೆ ಬಂಡಿಮನಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಪತ್ರಿಕಾ ಮಿತ್ರರಿಗೂ ಹಾಗೂ ಎಲ್ಲ ಸಾಹಿತ್ಯ ಚಿಂತಕರ ಚಾವಡಿಯ ಸದಸ್ಯರಿಗೂ ಎಲ್ಲ ಸಾಹಿತ್ಯಾಸಕ್ತರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ವಿ.ಪಿ. ಹೆಗಡೆ ವೈಶಾಲಿ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ವಂದನಾರ್ಪಣೆಗಳೊಂದಿಗೆ ಕಾರ್ಯಕ್ರಮ. ಧನ್ಯವಾದಗಳು ರಾಜೇಂದ್ರ ಅವರೇ. ಇವತ್ತಿನ ಪುಸ್ತಕ ಬಿಡುಗಡೆಯನ್ನು ಮಾಡಲಿರುವಂಥ ಜಗದೀಶ್ ಬಂಡೇರವರು ಬರಬೇಕು, ಅದಕ್ಕಾಗಿ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಪುಸ್ತಕ ಪರಿಚಯ ಮಾಡುವಂಥ ಸೀತಾರಾಮ್ ಕಾನಾಡಿ ಅವರು ಕೂಡ ಇಲ್ಲೇ ಇದ್ದಾರೆ, ಅವರು ಕೂಡ ಸ್ವಾಗತವನ್ನು ಮಾಡಬೇಕು ಅವರಿಗೆ, ಸೀತಾರಾಮ್ ಕಾನಾಡಿ ಸರ್ ಅವರಿಗೆ. ಈಗ ಅಧಿಕೃತವಾಗಿ ಸಭಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಅಂತರಂಗದ ಭಾವ ಘನತೆ ಬೇಕಾದ ಅಕ್ಷರವಾಗ್ತದೆ. ಆ ಅಕ್ಷರಗಳಲ್ಲಿ ಪ್ರತಿಭೆ ತುಂಬಿದ್ರೆ ಅದು ಜ್ಞಾನಕ್ಕೆ ಸಾಕ್ಷಿ ಆಗ್ತದೆ ಅಂತ ಹಿರಿಯರು ಹೇಳಿದ ಮಾತು. ಹಾಗಾಗಿ ನಮಗೆ ಕವಿಗಳ ಕಲಾಗಮನಕ್ಕೆ ಪ್ರಚೋದನೆಯಾಗಿ ಅಥವಾ ಅವರಿಗೆ ಒಂದು ಕ್ರಿಯಾಶೀಲತೆಗೆ ಒತ್ತು ಕೊಡುವುದಕ್ಕಾಗಿ ಪ್ರಜ್ವಲಿಸಬೇಕು ಅವರ ಭಾವನೆಯನ್ನು ಅನ್ನೋ ಕಾರಣಕ್ಕಾಗಿ ದೀಪವನ್ನು ಬೆಳಗಿಸೋಣ. ದೀಪ ಬೆಳಗಿಸಿದ ಮುಖಾಂತರ ಕಾರ್ಯಕ್ರಮವನ್ನು ಅಧಿಕೃತ ಉದ್ಘಾಟನೆ ಮಾಡೋಣ. ವೇದಿಕೆ ಮೇಲಿರುವಂಥ ದೇವಸ್ಪತಿ ಭಟ್ ಸರ್ ಎಲ್ಲರೂ ಕೂಡ ಎದೆ ನಿಂತ್ಕೊಳ್ಳೋಣ. ಸಭಿಕರು ಕೂಡ ನಾವೆಲ್ಲ ಎದೆ ನಿಂತು ದೀಪವನ್ನು ಸ್ವಾಗತಿಸೋಣ. ವಾರ್ತಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ ನಮೋऽस्तु ते ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರ येन त्वया भारत तैलपूर्णः प्रज्वालितो ज्ञानमय प्रदीपः प्रपन्न पारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुं कृष्णं वन्दे जगद्गुरुं. ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದ್ದ ಶ್ರೀ ಜಗದೀಶ್ ಭಂಡಾರಿ ಅವರಿಗೂ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಪುಸ್ತಕ ಪರಿಚಯ ಮಾಡಿಕೊಡ್ಲಿಕ್ಕಿರುವ ಶ್ರೀ ಸೀತಾರಾಮ್ ಕಾನಳ್ಳಿ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ರಾಮಚಂದ್ರ ಹೆಗಡೆ ಬಂಡಿಮನಿಯವರಿಗೂ ಕೂಡ ದೀಪ ಬೆಳಗಿಸುವ ಮೂಲಕ ಸಭೆಯನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಲಾಗಿದೆ. ಈಗ ಕವಿಗಳನ್ನ ಉದ್ದೇಶಿಸಿ ಉದ್ಘಾಟಕರಾದಂಥ ಶ್ರೀ ದೇವಸ್ಪತಿ ಭಟ್ ಅವರು ತಮ್ಮ ಒಂದೆರಡು ಹಿತ ನುಡಿಗಳನ್ನು ನುಡಿಬೇಕಂತ ಹೇಳ್ತೇನೆ. ಹಿತ ನುಡಿ ಅಂತ ಹೇಳಿದ್ದೇನೆ. ಹಿತ ನುಡಿ ಸಾಹಿತಿಗಳು MNC ಕಂಪನಿಯ ವುಮನ್ಸ್ ಇದರಲ್ಲಿ ಬಹುದೊಡ್ಡ ಎತ್ತರದ ಸ್ಥಾನಮಾನದಲ್ಲಿದ್ದಂಥವ್ರು ಅವರು. ಬನ್ನಿ, ವೇದಿಕೆ ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಹಿತ ನುಡಿ ಹೇಳುವಷ್ಟು ಹಿರಿಯ ಅಲ್ಲ, ನನಗೇನು ತೋಚತ್ತೋ ಅದು ಹೇಳಬಲ್ಲೆ, ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನೇಸರನ್ನು ಕುರಿತು ಕವಿಗೋಷ್ಠಿ ಮಾಡ್ತೀವಿ, ಕವನಗೋಷ್ಠಿ ಮಾಡ್ತೀವಿ ಅಂತೇಳಿ ತುಂಬ ದಿನದಿಂದ ಹೇಳಿದವಾಗ SS ಭಟ್ ನನಗೆ ಹೇಳೋಕೆ ಆಲ್ಮೋಸ್ಟ್ 3 ತಿಂಗಳಾಗಿರ್ಬೇಕು. ಇವಾಗ ಗುರುಗಳು ಅಂತ ಕರೆಯೋದು ನಾನು. ನೀವಿರಲೇಬೇಕು, ನಂದು ಪುಸ್ತಕದ ಇನ್ನೊಂದು ಭಾಗನೂ ಬರಬೇಕು, ಅದ್ರದ್ದು ತೊಗೊಂಡು ಬಂದರೆ ಒಳ್ಳೆಯದು ಅಂತೇಳಿ ಒಪ್ಪಿಗೆ ಕೊಟ್ಕೊಂಡು ಬಂದಿದ್ದೀನಿ ನಿಮ್ಮ ಎದುರುಗಡೆ.
ನೇಸರ ಎಲ್ಲ ಕಡೆ ಇದ್ದಾನೆ. ನೇಸರನನ್ನು ನೋಡುವ ದೃಷ್ಟಿಕೋನ ನಮ್ಮಲ್ಲಿದೆ. ಆ ದೃಷ್ಟಿಕೋನ ಯಾರು ಹೆಚ್ಚು ಹೆಚ್ಚು ಬೆಳೆಸ್ಕೋತಾರೋ, ಈ ಬೆಳಿಗ್ಗೆ ಎಷ್ಟು ಬೇಗನೆ ಹೇಳ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳೋದಕ್ಕೆ ಮೂಲ ಕಾರಣ ಅದು ಇರ್ಬೋದು. ಸೂರ್ಯ ಉದಯದಿಂದ ನಿರ್ಗಮಿಸುವವರೆಗೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಅನುಭವಗಳು, ಬೇರೆ ಬೇರೆ ಅನುಭೂತಿಗಳು ನಮ್ಗೆ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ ಚಳಿ ಅಂತ ಹೇಳಿದ್ದವನು ಸೂರ್ಯನಿಂದನೇ ಸೂರ್ಯನ ಬೈಯೋಕ್ಕೂ ರೆಡಿ ಆಗ್ತಾನೆ. ಮಧ್ಯಾಹ್ನ ಹೊತ್ತು ಬಂದವರು ಎಷ್ಟೆಲ್ಲ ಸುಡ್ತಾ ಇದ್ದಾನೆ ನನ್ನ ಅಂತ. ಬೆಳಿಗ್ಗೆ ತುಂಬ ಚಂದ ಇದ್ದ ಅಂತ ಹೊಗಳಿದವರು ಮಧ್ಯಾಹ್ನ 12 ಗಂಟೆ ಖರ್ಚಿಪ್ಪು ಸಾಕಾಗದೇ ಇದ್ದವಾಗ ಏನಪ್ಪ ನೀನು ಅಂತೇಳಿ ಕೇಳುವಂಥ ಏಕವಚನ ಪ್ರಯೋಗನೂ ಮಾಡುವಂಥದ್ದು ನಮ್ಮಲ್ಲಿ ಕಾಣ್ತೇವೆ ನಾವು. ಇದೆಲ್ಲನೂ ಕವಿಗಳಿಗೆ ಮಾತ್ರ ಸಿಕ್ಕಿದ್ದು ಅಂತ ಹೇಳಲ್ಲ, ಎಲ್ರಿಗೂ ಆಗುವಂಥದ್ದು. ಕವಿ ಅದನ್ನು ಇನ್ನೂ ಹೆಚ್ಚು ಚಂದವಾಗಿ ಹೇಳೋ ಬಯಸ್ತಾನೆ, ಹೇಳೋ ಪ್ರಯತ್ನ ಪಡ್ತಾನೆ. ಮೂಲ ಅಷ್ಟೇ. ನಿಮ್ಮ ಥರ ಹೊರಗಡೆ ಇದ್ದವರು ಸೂರ್ಯನ ನೋಡ್ತಾರೆ, ಸೂರ್ಯನ ಬಗ್ಗೆ ಬೇರೆ ಬೇರೆ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಆಯಾ ಕಾಲಕ್ಕೆ ತಕ್ಕಂತೆ. ನಮ್ಮದೊಂದು ಕೆಟ್ಟ ಗುಣ ಏನಂದರೆ ಏನಿಲ್ವೋ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು. ಸೂರ್ಯ ಇದ್ದಾನೆ ಖುಷಿ ಪಡೋದ್ರ ಬದಲು ಸೂರ್ಯ ಇಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು ಅಂತೇಳೋದ್ರ ಬಗ್ಗೆ ಯೋಚನೆ ನಮಗಿಲ್ಲ. ಸೂರ್ಯ ಇಲ್ಲದೆ ಇದ್ದರೆ ಬಹುಶಃ ನಾವು ಯಾರೂ ಇರ್ತಿರ್ಲಿಲ್ಲ. ಅದರ ಸತ್ಯ ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ. ನಮ್ಮ ಬೆಳೆ ಬೆಳಿಬೇಕಿಂದ ಹಿಡಿದು ನಮ್ಮ ಜೀವನ ಅಥವಾ ಜೀವದಲ್ಲಿ ಉಳಿಯೋಕ್ಕೆ ಮೂಲ ಕಾರಣ ಸೂರ್ಯಶಕ್ತಿ ಕೂಡ ಒಂದು. ಅದನ್ನು ಬೇರೆ ಬೇರೆ ವಿಧದಲ್ಲಿ ನಾವು ನಮ್ಮ ದೇಹ ಕೂಡ ಉಪಯೋಗಿಸ್ಕೊಳ್ತಾ ಇರುತ್ತೆ. ಅದರಿಂದನೇ ನಮ್ಮ ಜೀವ ಸುಖವಾಗಿ ಮುಂದುವರಿತಾ ಇರುತ್ತೆ. ಈ ಒಂದು ಇದರೊಳಗಡೆ ನೇಸರನ ಬಗ್ಗೆ ಕವನಗೋಷ್ಠಿ ಅಂತೇಳಿದ್ದವಾಗ ಮೊದಲನೇದಾಗಿ ನನ್ನ ಮನಸ್ಸಿಗೆ ಬಂದಿದ್ದು ಅಂದರೆ, ನಾನು ಮೊದಲನೇದಾಗಿ ಬೆಳಿಗ್ಗಿನ ಸೂರ್ಯ ನೋಡ್ತಾ ಇದ್ದೀನಿ ನಾನು ಬೇರೆಯವ್ರಿಗೆ ಹೇಳೋದಕ್ಕಿಂತ ಮುಂಚೆ. ಉದಯ ಎಷ್ಟೋ ಜನ ನಾವು ನೋಡೋದಿಲ್ಲ, ಸೂರ್ಯಾಸ್ತನ ನೋಡ್ಬೋದು, ಸೂರ್ಯ ಉದಯ ನೋಡೋದು ಸ್ವಲ್ಪ ಕಡಿಮೆ ಇದ್ದೀವಿ ಅಂದ್ಕೊಟ್ಟಿದ್ದೆ. ಎಸ್ಪೆಷಲಿ ಬೆಂಗಳೂರಲ್ಲಿದ್ದವ್ರಿಗೆ ನಾವು, ಅದರಲ್ಲೂ ಆದಿತ್ಯವಾರ ಬಂತು ಅಂದರೆ ಶನಿವಾರ ಬಂತು ಅಂದರೆ ನಾವು ಸೂರ್ಯ ಹೆಚ್ಚು ಕಡಿಮೆ ನೆತ್ತಿ ಮೇಲೆ ಬಂದ ಮೇಲೇ ನಮಗೆ ಹಗಲಾಗೋದು. ಸೂರ್ಯ ಹೋಗಿ 6 ಗಂಟೆ ಆದಮೇಲೆ ರಾತ್ರಿ ಆಗೋದು. ಸೊ ಹಾಗಾಗಿ ಅದರದ್ದು ಅನುಭೂತಿ ನಮಗಿರಲ್ಲ. ಬೇರೆ ದಿನದಲ್ಲಿ ನೋಡಿದ್ರೂ ಕೂಡ ನಮ್ಮ AC ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ಆಫೀಸಿನಲ್ಲಿ ಏನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೊರಡ್ತೇವೆ. ಬಿಟ್ಟರೆ ಸೂರ್ಯನ ಚಂದ ಹೇಗಿದೆ, ಅವನನ್ನು ವರ್ಣಿಸೋಕೆ ಏನಾದ್ರು ಪದಗಳು ಸಿಗತ್ತಾ ನನಗೆ, ಹೇಗೆ ಎಲ್ಲ ವರ್ಣಿಸ್ಬೋದು ಅವ್ರನ್ನ, ಅದ್ರ ಬಗ್ಗೆ ನಮ್ಮ ಗಮನನೇ ಇರಲ್ಲ. ಅದು ಗಮನಕ್ಕೆ ಬರಬೇಕು ಅಂತಾದರೆ ನಾವು ಮ್ಯಾನೇಜ್ಮೆಂಟ್ ಇದ್ರೊಳಗೆ ಹೇಳಿದ್ರೆ ಫೋಕಸ್ ಆನ್ ಒನ್ ಥಿಂಗ್ ಬಿಫೋರ್ ಯು ಗೆಟ್ ಡಿಸ್ಟ್ರಾಕ್ಟೆಡ್ ಆ್ಯಂಡ್ ಟ್ರ್ಯಾಕ್ಟೆಡ್ ಅಂತೇಳಿ. ಯಾವುದಾದ್ರು ಒಂದು ವಿಷಯದ ಮೇಲೆ ನಮ್ಮ ಗಮನವಿಟ್ಟು ನೋಡಿದಾಗ ಹಲವಾರು ವಿಷಯಗಳು, ಸ್ಪೆಷಲೈಸೇಷನ್ ಅಂತೇಳಿ ಬರೋದು ಅಲ್ಲಿಂದ ಅಂತೇಳಿ. ಇನ್ನೊಂದು ಕೋಟ್ ನೆನಪಿ ಬರುತ್ತೆ, ಸ್ಪೆಷಲೈಸೇಷನ್ ಈಸ್ ಆಲ್ ಅಬೌಟ್ ಸ್ಟಡಿಯಿಂಗ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್ ಅಂತೇಳಿ. ಎಷ್ಟು ಚಿಕ್ಕ ವಿಷಯ ಇದ್ರೂ ಕೂಡ ಅದರೊಳಗೆ ಡೀಪಾಗಿ ಹೋಗೋದೇ ಸ್ಪೆಷಲೈಸೇಷನ್. ಒಂದು ವಿಷಯ ಇಟ್ಕೊಂಡು ಬರಿಬೇಕಾದ್ರೂ ಕೂಡ ಅದನ್ನು ಸ್ಪೆಷಲೈಸೇಷನ್ ಅಂತೇಳಿ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಸೂರ್ಯನ ಬಗ್ಗೆ ಬರಿಬೇಕು ಅಂದರೆ ಸೂರ್ಯನ ಬಗ್ಗೆ ನಾವು ಗಮನ ಕೊಟ್ಟರೆ ಅವನ ಬಗ್ಗೆ ಹಲವಾರು ವಿಷಯಗಳು ನಮಗೆ ತನ್ನಂತನಾರೆ ಬರೆಯುವಂತಹ ಅಥವಾ ಅದರ ಯೋಚನೆ ಮಾಡುವಂತಹ ಶಕ್ತಿಗಳು ನಮ್ಮಲ್ಲಿ ಆಟೋಮೆಟಿಕಾಗಿ ಬರ್ತಾ ಇರುತ್ತೆ. ಇಲ್ಲಿ ಯಾರೂ ಅಸಹಾಯಕರಲ್ಲ ಅಥವಾ ಅಸಮರ್ಥರಲ್ಲ. ಎವ್ರಿ ಒನ್ ಬಾರ್ನ್ ವಿತ್ ದ ಸೇಮ್ ಪೊಟೆನ್ಷಿಯಲ್. ಓನ್ಲಿ ಥಿಂಗ್ ಈಸ್ ವಿ ಹ್ಯಾವ್ ಮಾಸ್ಟ್ ಅವರ್ ಸೆಲ್ಫ್. ನಮ್ಮನ್ನೇ ನಾವು ಹಲವಾರು ಮುಖವಾಡಗಳನ್ನು ಹಾಕ್ಕೊಂಡು ಹಲವಾರು ಪರದೆಗಳನ್ನು ಹಾಕ್ಕೊಂಡು ನಾವು ಕೂತಿದ್ದೀವಿ. ಅದಕ್ಕೋಸ್ಕರ ನಾವು ಇವತ್ತು ಮುಸ್ಕಾಗಿದ್ದೀವಿ ಅಥವಾ ಪ್ರಜ್ವಲಿಸ್ತಾ ಇದ್ದೀವಿ. ಎರಡೂ ಸಾಧ್ಯತೆ ಅದರೊಳಗೆ ಇರೋದು. ಆದರೆ ಆಗ್ತಾ ಇರೋದೇನು, ಯಾವುದೋ ಒಂದು ಪ್ರತಿಯೊಂದು ಸಣ್ಣ ವಿಷಯ ಇಟ್ಕೊಂಡ್ಬಿಟ್ಟು ನಾವು ಗಮನವಿಟ್ಟು ನೋಡ್ತಾ ಇದ್ದೀವಾ ಇಲ್ವಾ. ಇವತ್ತಿನ ಬ್ಯೂಸಿ ಶೆಡ್ಯೂಲ್ ಒಳಗಡೆ ಏನಾಗ್ತೀವಿ, ಆತುರದ ಧಾವಂತದ ಜೀವನದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳು ನಮ್ಮ ಗಣನೆಯಲ್ಲಿ ಇಲ್ಲ. ಇನ್ಕ್ಲೂಡಿಂಗ್ ನಮ್ಮ ಊಟ ಮಾಡೋ ಸ್ಟೈಲ್ ಇರೋ ಪದ್ಧತಿ ಇರ್ಬೋದು. TV ಹಾಕ್ಕೊಂಡಿರ್ತೀವಿ, ಊಟ ಮಾಡ್ತಾ ಇರ್ತೀವಿ, ಏನು ಒಳಗೋಯ್ತು ಗೊತ್ತಿಲ್ಲ. ಅದನ್ನು ಆಸ್ವಾದಿಸುವಂಥ ಶಕ್ತಿ ನಮ್ಮಲ್ಲಿಲ್ಲ, ಕಳ್ಕೊತಾ ಇದ್ದೀವಿ. ಹೊರಗಡೆ ಓಡಾಡ್ತೀವಿ, ಬೆಳಿಗ್ಗೆ ವಾಕಿಂಗ್ ಹೋಗ್ತೀವಿ, 4 ಜನ ಸಂಗಡ ಇವತ್ತಿನ ರಾಜಕೀಯದ ಬಗ್ಗೆ ಮಾತಾಡ್ತೀವಿ. ಬಿಟ್ಟರೆ ಸೂರ್ಯನ ಕಿರಣಗಳು ನನ್ನ ಮೈ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ, ಬೇಡ ಸೂರ್ಯ ಇವತ್ತು ಯಾವ ಥರದ ಡಿಫ್ರೆಂಟ್ ಆಗಿ ಅಂದರೆ ಬೇರೆ ವಿಧದಲ್ಲಿ ನನಗೆ ಕಾಣ್ತಾ ಇದೆ ನನ್ನ ಕಣ್ಣಿಗೆ, ಅದನ್ನು ಗಮನಿಸುವಷ್ಟು ನಮ್ಮಲ್ಲಿ ಇವತ್ತು ವ್ಯವಧಾನನೂ ಉಳ್ಕೊಂಡಿಲ್ಲ,
ಅಥವಾ ಸಾವಧಾನವೂ ಉಳ್ಕೊಂಡಿಲ್ಲ. ಈ ಒಂದು ನಿಟ್ಟಿನಲ್ಲಿ ನೇಸರ ಕವಿಗೋಷ್ಠಿಯನ್ನು ಉದ್ಘಾಟಿಸ್ಲಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಬೆಳಗಿನ ಸೂರ್ಯ ಇಂದ ಹಿಡಿದು ಸಾಯಂಕಾಲದವರೆಗೆ ಎಲ್ಲೆಲ್ಲ ಅವಕಾಶ ಸಿಗುತ್ತೋ, ತಿಂಗಳದಲ್ಲಿ ಒಂದು 12 ದಿನ 14 ದಿನ ಅಂತೇಳಿ ಹೇಳ್ಬೋದು. ನಾನು ಬೇರೆ ದಿನ ಸ್ವಲ್ಪ ಟ್ರಾವೆಲ್ ಮಾಡಿದ್ರೂ ಕೂಡ ಅಷ್ಟು ದಿನ ಖಂಡಿತವಾಗೂ ಬೇರೆ ಬೇರೆ ಕ್ಷಣಗಳಲ್ಲಿ, ಅದು ಮುಂದಿನ ದಿನಗಳಲ್ಲಿ ನಮ್ಮ ಚಾವಡಿಯೊಳಗೆ ಬರುತ್ತೆ ನಿಮ್ಮೆಲ್ಲರಿಗೂ, ಯಾವ್ಯಾವ ರೀತಿಯಲ್ಲಿ ಸೂರ್ಯನ ಪ್ರಭಾವಗಳು ನಮ್ಮ ಮಾನವ ಸಂಪನ್ಮೂಲಗಳ ಮೇಲೆ ಪ್ರಭಾವ ಬೀರಬಲ್ಲದು, ಬೀರ್ತಾ ಇದೆ, ಅದನ್ನು ನಾವು ಯಾವ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಡೀಟೇಲ್ಡಾಗಿ ವಿಷಯಗಳು ಸಿಗತ್ತೆ. ಇನ್ನು 1.5 ತಿಂಗಳೊಳಗಡೆ ಕೆಲವೊಂದು ವಿಷಯಗಳು ನಡೀತಾ ಇದೆ. ಯಾಕೆಂದ್ರೆ ಸೂರ್ಯನ ಬಗ್ಗೆ ಅಂತ ಹೇಳಲ್ಲ, ಇನ್ನೂ ಹಲವಾರು ವಿಷಯಗಳು ನಾವು ಇವತ್ತಿನ ಜೀವನ ಶೈಲಿ ಬಗ್ಗೆ ಅಥವಾ ನಮ್ಮ ವಿಚಾರಧಾರೆಗಳ ಬಗ್ಗೆ ಎಲ್ಲನೂ ಒಂದು ಕಲ್ಬಿನೇಷನ್ ಆಗಿ ಒಂದು ಪುಸ್ತಕ ಅಥವಾ ಒಂದು ಆರ್ಟಿಕಲ್ ರೂಪದಲ್ಲಿ ಬರುತ್ತೆ. ಅದನ್ನು ನನ್ನಿಂದ ನೀವು ನಿರೀಕ್ಷಿಸ್ಬೋದು. ಈ ಒಂದು ಕವಿಗೋಷ್ಠಿ ಉದ್ಘಾಟನೆಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾಗಿದ್ದೇನೆ. ಹಾಗೂ ನಿಮಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಖುಷಿಯಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಇಂಟೆಲೆಕ್ಚುವಲ್ ಲೈಫಿಂದ ಇಮೋಷ್ನಲ್ ಲೈಫಿಗೆ ಹೇಗೆ ಬರ್ಬೋದು ಮನುಷ್ಯರು ಅನ್ನೋದನ್ನು ಅತ್ಯಂತ ಕೂಲಾಗಿ 1-2 ಲೈನಲ್ಲಿ ಅವರು ಹೇಳಿದ್ದಾರೆ. ಒಂದು ಅಣುವಿಜ್ಞಾನವನ್ನು ಬಿಡಿಸಿಟ್ಟ ಹಾಗೆ ಆ ರೀತಿಯಾದಂಥ ಮಾತುಗಾರಿಕೆ ಅವ್ರದ್ದು. ಭಾಳ ಖುಷಿ ಆಯಿತು ಈ ಮಾತು ಕೇಳಿ. ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಪುಸ್ತಕ ಬಿಡುಗಡೆ. ಪುಸ್ತಕ ಬರೆದವರು ಶ್ರೀ SS ಭಟ್ ಗುರುಗಳು. ಬದುಕ ಬಯಲಲ್ಲಿ ಪಾರ್ಟ್ 3 ಅಲ್ಲಲ್ಲ, ಬದುಕ ಬಯಲಲ್ಲಿ ಪಾರ್ಟ್ 3 ಒಂದು ಝಲಕ್ ಅದು ಹೊನಲು, ಹಾಸ್ಯದ ಹೊನಲು, ಹಾಸ್ಯದ ಅಲ್ಲ, ಹೊನಲು, ಹಾಸ್ಯ ವಿಡಂಬನೆ ಎಲ್ಲದೂ ಇದೆ. ಹಾಸ್ಯದ ಹೊನಲು, ಹಾಸ್ಯದ ಹೊನಲು ಆ ರೀತಿಯ ಓದಿದ್ದೇವೆ, ಸಾಕಷ್ಟು ಓದಿದ್ದೇನೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ ಪುಸ್ತಕ ಬಿಡುಗಡೆ ಜಗದೀಶ್ ಬಂಡೇರವರು ಮಾಡಬೇಕಿತ್ತು. ಅವರ ಉಪಸ್ಥಿತಿಯಲ್ಲಿ ನಾವು ಈಗ ಶ್ರೀ MS ಹೆಗ್ಡೆ ಅವರಿಂದ ಪುಸ್ತಕವನ್ನು ಬಿಡುಗಡೆ ಮಾಡಿಸ್ತಾ ಇದ್ದೇವೆ. ಆಮೇಲೆ ಪುಸ್ತಕವನ್ನು ಪರಿಚಯ ಮಾಡಲಿಕ್ಕೆ ಚಿತ್ರಾಮ್ ಕನ್ನಡ ಅವರು ವೇದಿಕೆ ಬರಬೇಕು. ದಯವಿಟ್ಟು ಬನ್ನಿ, ಇಲ್ಲಿ ಚೇರಾಗ್ತಿದ್ದೆ. ಸೀತಾರಾಮ್ MS ಹೆಗ್ಡೆ ಅವರಿಂದ ಪುಸ್ತಕ. ಸರಿ, ಗೊತ್ತಿಲ್ಲ. ಫೋಟೋ ಹೊಡೆಯಲಿಕ್ಕೆ ಪೂರ್ವಭಾವಿಯಾಗಿ ಗುರುಗಳಾದ SS ಭಟ್ ಒಂದು ಕೈ ಮಾತಾಡ್ತಾರೆ. ಆಮೇಲೆ ಪುಸ್ತಕದ ಬಗ್ಗೆ ಸ್ವಲ್ಪ ಸೂಚನೆ. ಆತ್ಮೀಯರೇ, ಬದುಕ ಬಯಲಲ್ಲಿ 3 ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇಲ್ಲ. ಆದರೆ ಅದು ಮಾನ್ಯ ಜೀವಸ್ಪತಿಯವರೇ ಬೆಂಗಳೂರಿನಲ್ಲಿ ಮಾಡಿಸಿಕೊಡುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಹಾಸ್ಯದ ಹೊನಲು, ಬದುಕ ಬಯಲಲ್ಲಿ ಹಾಸ್ಯದ ಹೊನಲು, ಚಾಟ್ ಐಟಮ್ ಹೇಳ್ತಾರೆ. ಒಂಚೂರು ಅದು ಅನುಭವಿಸುವಂಥ ಒಂದು ಸಣ್ಣ ಪುಸ್ತಕ. ಅದನ್ನು ಶ್ರೀಯುತ ಸದ್ಗುರು ಪ್ರಿಂಟರ್ಸ್ನವರು ಕ್ಷಿಪ್ರ ಸಮಯದಲ್ಲಿ ಮಾಡಿಕೊಟ್ರು. ನೇಸರನೊಟ್ಟಿಗೆ ಪೂರ್ವಭಾವಿಯಾಗಿ ಅದೊಂದು ಬರಲಿ ಅಂತ ಒಂದು ನಮ್ಮ ಅಪೇಕ್ಷೆ ಪ್ರಕಾರ
ಮಾಡಿಕೊಟ್ಟಿದ್ದಾರೆ. ಬರೀ 45 ರೂಪಾಯಿ 30% ಅಲ್ಲಿ. ಅದಕ್ಕೂ ಎಷ್ಟೇ ರಿಯಾಯಿತಿ ನೀವು ಕೇಳ್ತಿರೋ ಕೊಡ್ತೇನೆ, ಆದರೆ ನೀವು ನಕ್ಕರ ಅದ್ರ ಬೆಲೆ ಕಟ್ಟಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಹಾಗಾಗಿ ಹೀಗೆ ಪುಕ್ಸಟ್ಟು ಬೇಕಾದರೂ ಕೊಡ್ತೇನೆ. ಎಷ್ಟು ಪ್ರತಿಗಳಿದ್ದೇವೆ ನೋಡಿ ಇಲ್ಲಿ. ಅದನ್ನು ಓದಿ ಅದನ್ನು ಮೆಲುಕು ಹಾಕಿ ಈಗಿನ ಸಾಹಿತ್ಯದಲ್ಲಿ ಎಷ್ಟೆಲ್ಲರೂ ವಿನೋದವನ್ನು ಭಾಳ ಮೆಚ್ಚುತ್ತಾರೆ. ಪೂರ್ತಿ ದೊಡ್ಡ ದೊಡ್ಡ ಲೇಖನವನ್ನು ಓದುವ ಕ್ಷಮತೆ ಯಾರಲ್ಲೂ ಇಲ್ಲ. ಹಾಗಾಗಿ ಎಳೆಯ ತಲೆಗಳಲ್ಲಿ ತುಂಬುವ ಒಂದು ಕೃತಿಯನ್ನು ಮನೆಗೆ ಒಯ್ಯುವಾಗ ಮರೆಯದೇ ತಗೊಂಡು ಹೋಗಿ ಅಂತ ಪೂರ್ವಭಾವಿಯಾಗಿ ಮಾತಾಡಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಈಗ ಈ ಹಾಸ್ಯದ ಹೊನಾಲು ಪುಸ್ತಕದ ಬಗ್ಗೆ ಸಿದ್ದರಾಮ್ ಕನ್ನಡಿಯವರು ಮಾತಾಡಬೇಕಾಗಿದೆ. ಮೊದಲನೆಯದಾಗಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ನಾವು ಇವತ್ತು ಇದು ನನಗೆ ಒಂದು ಸುಯೋಗ ಅಂತ ಹೇಳಬೇಕು. ಯಾಕೆಂದರೆ ಇವರ ಬದುಕ ಬಯಲಲ್ಲಿ ಮೊದಲನೇ ಭಾಗದ ಬಿಡುಗಡೆಯ ಸಮಯದಲ್ಲಿ ನಾನು ಪುಸ್ತಕ ಪರಿಚಯ ಮಾಡಿದ್ದೆ. ಎರಡನೇ ಭಾಗವನ್ನು ಸಹ ಅದು ನನಗೆ ಅನಾಯಾಸವಾಗಿ ಬಂದಿದೆ. ಯಾಕೆಂದರೆ ಆಗ ದತ್ತಗುರು ಕಂಠಿಯವರು ಮಾಡೋದಂತಾಗಿತ್ತು. ಅವರು ಅಕಸ್ಮಾತ್ತಾಗಿ ಉತ್ತರ ಭಾರತ ಪ್ರವಾಸಕ್ಕೆ ಹೋದರು. ಹಾಗಾಗಿ ಆ ಪುಸ್ತಕವನ್ನು ಸಹ ನೀವೇ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಎರಡನೇ ಪುಸ್ತಕವನ್ನು ಸಹ ನಾನೇ ಪರಿಚಯ ಮಾಡಿದ್ದೆ. ಈಗ ಮೂರನೆಯದು ಸಹ ನನ್ನ ಪಾಲಿಗೆ ಬಂದಿದೆ. ಇದೊಂದು ಸುಯೋಗ. ಹಾಗಾಗಿ ಈ ಅವಕಾಶ ಒದಗಿಸಿಕೊಟ್ಟಂಥ ಶ್ರೀಯುತ SS ಭಟ್ರವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಈ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಒಪ್ಪಿದ್ದೇನೆ. ಅದಕ್ಕೆ ಕಾರಣ ನಮಗೆ ಇಲ್ಲಿ ಈ ನೆಮ್ಮದಿ ಆವರಣದಲ್ಲಿ ಮಾತಾಡುವ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಭಾಳ ಸಂತೋಷ. ಯಾಕೆಂದರೆ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಕಲೆ ಮತ್ತು ಸಾಹಿತ್ಯದ ಕಾಶಿ ಅಂತ ಹೇಳ್ಬೋದು. ಅಂಥ ಒಂದು ಪುಣ್ಯಕ್ಷೇತ್ರ ಇದು. ಆ ಪುಣ್ಯಕ್ಷೇತ್ರದಲ್ಲಿ ನಿಂತು ಮಾತಾಡುವ ಒಂದು ಅವಕಾಶ ಸಿಕ್ಕಿರೆ ಅದೇ ನಮಗೆ ಬಹಳ ಖುಷಿಯ ಸಂಗತಿ. ಇನ್ನು ಈ ಪುಸ್ತಕದ ವಿಷಯಕ್ಕೆ ಬರೋದಾದರೆ, ಇದು ಈ ಸರಣಿಯ 3ನೇ ಪುಸ್ತಕ. ಆದರೆ ಈಗ ನನ್ನ ಕತೆ ಹೇಗಾಗಿದೆ ಅಂದರೆ, ಅವರು PDF ಕಳಿಸಿದ್ರು, ಅದರ ಮೇಲೆ ನಾನು ತಯಾರು ಮಾಡ್ಕೊಂಡಿದ್ದೆ. ಅಂದರೆ ಈಗ ಹೆಲಿಕಾಪ್ಟರ್ ಬಗ್ಗೆ ಭಾಷಣ ತಯಾರು ಮಾಡಿಕೊಂಡು ಈಗ ಆಕಳ ಬಗ್ಗೆ ಭಾಷಣ ಮಾಡೋದು ಹಾಗೆ ಬಂದಿದೆ ಪರಿಸ್ಥಿತಿ. ಆದರೆ ತೊಂದರೆ ಇಲ್ಲ, ಯಾಕಂದರೆ ಆ ಪುಸ್ತಕದ ಕೆಲವು ಅಂಶಗಳೇ ಈ ಪುಸ್ತಕದಲ್ಲಿ ಇರೋದರಿಂದ ನನಗೇನು ತೊಂದರೆ ಆಗಲಿಕ್ಕಿಲ್ಲ. ಮತ್ತು ಕೆಲವು ಮಾತಿದೆ, ಈಗ 3ಕ್ಕೆ ಮುಕ್ತಾಯ ಅಂತ, ದಯವಿಟ್ಟು ಆಗಬಾರ್ದು ಹೇಳುವ ಕಳಕಳಿಯ ವಿನಂತಿಯನ್ನು SS ಭಟ್ರಲ್ಲಿ ಮಾಡ್ಕೊಳ್ತಾ ಈಗ ಪುಸ್ತಕದ ಬಗ್ಗೆ ಮಾತಾಡೋಣ. ನಾವು ಮೊದಲನೇ ಇದರೊಳಗೆ ಹೇಳಿದ್ದೇವೆ SS ಭಟ್ರು ಅಂತಲೇ ನಮಗೆ ಡಬಲ್ ಗುಂಡಿಗೆ ಇರುವಂಥ ಭಟ್ರು. ಹಾಗಾಗಿ ಅವರ ಬರಹಗಳಲ್ಲಿ ಸಹ ಆ ಒಂದು ಗಟ್ಟಿತನ, ಅಂದರೆ ತಾವು ಹೇಳಬೇಕಾದದ್ದನ್ನು ತೀರಾ ಸರಳವಾಗಿ ಮತ್ತು ಬಹಳ ಗಾಂಟಿ ಶಬ್ದಗಳನ್ನು ಬಳಸಿ, ಅಂದರೆ ನಮ್ಗೆ ಓದುವಾಗ ಯಾರೋ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಈಗ ನಾವು ಸಾಹಿತ್ಯ ಅಂತ ದೊಡ್ಡ ದೊಡ್ಡ ಶಬ್ದಗಳನ್ನು ದೊಡ್ಡ ದೊಡ್ಡ ಸಾಲುಗಳನ್ನು ಬಳಸಿ ಬರೆಯೋದಕ್ಕಿಂತ ಚಿಕ್ಕ ಚಿಕ್ಕ ವಾಕ್ಯಗಳು, ಅದರೊಳಗೂ ಗಾಂಟಿ ಭಾಷೆ, ಅದು ನಮಗೆ ಬಹಳ ಓದಲಿಕ್ಕೆ ಹಿತವಾಗ್ತದೆ. ಓದ್ತಾ ಇದ್ದಾಗ ಇದು ಕೇವಲ ಒಂದು ಹಾಸ್ಯದ ತುಣುಕು ಅಂತ ಅನಿಸಿದ್ರು ಸಹ ಅದರೊಳಗೆ ಒಂದು ಜೀವನದ ಪಾಠ ಇರ್ತದೆ. ಇದು ಹಾಸ್ಯದ ಹೊನಲು ಸಹ ಆ ದೊಡ್ಡ ಪುಸ್ತಕದ ಒಂದು ಭಾಗ. ಇದರೊಳಗೆ ಒಂದು ಕೆಲವು ಆ ಪುಸ್ತಕದಲ್ಲಿ ಪ್ರಕಟವಾಗುವ ಒಟ್ಟು 14-15 ಬರಹಗಳನ್ನು ಸೇರಿಸಿ ಮಾಡಿದಂಥ ಸಣ್ಣ ಪುಸ್ತಕ ಇದು. DS ಭಟ್ರು ಬಂದಿದ್ದಾರೆ, ಅವರಿಗೆ ಆತ್ಮೀಯವಾದಂಥ DS ನಾಯ್ಕರಿಗೆ ಆತ್ಮೀಯವಾದಂಥ ಸ್ವಾಗತ. ನಾವು ಏನು ದಿನ ನೋಡುವಂಥ ವಿಷಯಗಳು ಅದನ್ನು ಸಂಸ್ಕರಿಸೋದು, ಅಂದರೆ ಈಗ ನಾವು ಮೊಸರು ಕಡೆದು ಬೆಣ್ಣೆ ತೆಗೆದು ತುಪ್ಪ ಮಾಡಿದಾಗೆ, ಹಾಗೆ ದಿನ ನೋಡುವಂಥ ವಿಷಯಗಳನ್ನು ಅವರು ತಮ್ಮ ದೃಷ್ಟಿಯಲ್ಲಿ ನೋಡಿ ಅದನ್ನು ಒಂದು ಬರಹವಾಗಿ, ತೀರಾ ಚಿಕ್ಕ ಚಿಕ್ಕ ಬರಹವಾಗಿ ನಮ್ಮ ಮುಂದಿರುವ ಅವರ ಒಂದು ಚಾಕಚಕ್ಯತೆಯನ್ನು
ನಾವು ನೋಡ್ತೇವೆ. ಈಗ ಹಿಂದಿನ 2 ಪುಸ್ತಕಗಳಲ್ಲಿ ಒಂದು ಅನುಕ್ರಮಣಿಕೆ ಇತ್ತು. ಅಂದರೆ ಮೊದಲನೇ ಪುಸ್ತಕ ಅವರ ಬಾಲ್ಯ ಮತ್ತು ಶಿಕ್ಷಣದ ಸಂದರ್ಭದ ವಿಷಯಗಳನ್ನು ಸೇರಿದಂಥ ಒಂದು ಪುಸ್ತಕ ಆಗಿತ್ತು. ಆದರೆ 2ನೇ ಪುಸ್ತಕ ಅವರ ಉದ್ಯೋಗ ಪರ್ವದ ವಿವರಣೆಯನ್ನು ಹೊಂದಿತ್ತು. ಆಗ ಈ 3ನೇ ಪುಸ್ತಕ ಅವರ ಒಟ್ಟಾರೆ ಜೀವನಾನುಭವದ ಪಾಠಗಳನ್ನು ಹೊಂದಿದಂತಹ ಪುಸ್ತಕ. ಈಗ ನಮಗೆ ಒಂದು ಪ್ರಶ್ನೆ ಬರ್ತದೆ, ಈ ತರಹ ಚಿಕ್ಕ ಚಿಕ್ಕ ಬರಹಗಳು ಮತ್ತು ಈ ಬಿಡಿ ಬಿಡಿ ಬರಹಗಳ ಅವಶ್ಯಕತೆ ಏನಿದೆ ಅಂದರೆ, ನಮಗೆ ಮೊದಲನೆಯದಾಗಿ ನಾನು ಆಗಲೇ ಹೇಳಿದಾಗೆ ಒಂದಷ್ಟು ಆಡು ನುಡಿಗಳ ಪರಿಚಯ ಆಗ್ತದೆ. ಅವುಗಳಲ್ಲಿ ಈಗಾಗಲೇ ಎಷ್ಟೋ ನಮಗೆ ಶಬ್ದಗಳ ಬಳಕೆನೇ ಕಳೆದೋಗಿದೆ. ಆದರೆ ಭಾಷೆಯ ಬೆಳವಣಿಗೆಯಲ್ಲಿ ಆ ಶಬ್ದ ಬಹಳ ಕಾಣಿಕೆಯನ್ನು ಕೊಟ್ಟಿದ್ದಂತೂ ಸುಳ್ಳಲ್ಲ. ಇವರ ಬಹುತೇಕ ಎಲ್ಲ ಬರಹಗಳಲ್ಲಿ ಘಟ್ಟದ ಕೆಳಗಿನ ಹವ್ಯಕರು, ನಾಯಕರು ಮತ್ತು ಭಂಡಾರಿಗಳ ಭಾಷೆ ತುಂಬ ಸುಲಲಿತವಾಗಿ ನಮಗೆ ಕಂಡುಬರ್ತದೆ. ಅದು ಅವರ ಬರಹಗಳ ಆಕರ್ಷಣೆ ಹೇಳುವುದೇ ನನ್ನ ಅನಿಸಿಕೆ. ನಮಗೆ ಎಲ್ಲ ತಿಳಿದಿರುವ ಹಾಗೆ ಅವರು ಬರೆಯಲು ತೊಡಗಿದ್ದೇ ಬಹುಶಃ ಅವರ ಇಳಿ ವಯಸ್ಸಿನಲ್ಲಿ ಅಂತ ನನ್ನ ಅನಿಸಿಕೆ. ಅದಕ್ಕೂ ಮೊದಲು ಬರೆದಿದ್ದರೆ ನನಗೆ ಗೊತ್ತಿಲ್ಲ. ನಮ್ಮ ಓದಿಗೆ ಸಿಕ್ಕಿದ್ದು ಅವರು ಲೋಕಧ್ವನಿಯಲ್ಲಿ ಬಯಲ ಬರಹವು ಅಂತ ಒಂದು ಅಂಕಣವನ್ನು ಬರೆದಿದ್ರು. ಆಗಿನಿಂದ ನಾವು SS ಭಟ್ರನ್ನು ಓದಲು ತೊಡಗಿದ್ದು. ಆಮೇಲೆ ಮುಖ ಪರಿಚಯ ಮತ್ತು ಇದರ ಪರಿಚಯ ಆಗಿದ್ದು ಅವರು ವಾಟ್ಸಪ್ ಗ್ರೂಪ್ ಮಾಡಿ ಸಾಹಿತ್ಯ ಚಿಂತಕರ ಚಾವಡಿಯ ಮೂಲಕ ಆಗಿದ್ದು. ಮತ್ತು ಈ ತರಹದ ಬರಹಗಳಲ್ಲಿ ಅದರಲ್ಲಿ ಬರುವ ಜೀವನಾನುಭವ ವಿಷಯಗಳು ಅದನ್ನು ನಾವು ಅನುಭವಿಸಿದವರಿಂದ ಮಾತ್ರ ಕೇಳೋಕ್ಕೆ ಸಾಧ್ಯ. ಯಾಕಂದರೆ ಭವಿಷ್ಯವನ್ನು ನಾವು ಕಲ್ಪನೆ ಮಾಡಿ ಹೀಗಿರ್ಬೋದು ಅಂತ ಬರ್ಬೋದು. ಆದರೆ ನಡೆದು ಹೋದಂಥ ವಿಷಯ, ಇತಿಹಾಸವನ್ನು ಅದನ್ನು ಅನುಭವಿಸಿರಬೇಕು, ಅಥವಾ ಕಣ್ಣಾರೆ ಕಂಡಿರಬೇಕು, ಅಥವಾ ಆ ಅನುಭವಿಸಿದವ್ರ ಹತ್ರ ಕೇಳಿರಬೇಕು. ಅಂಥ ಒಂದು ಗಟ್ಟಿತನ ಬೇಕಾಗ್ತದೆ. ಅದನ್ನು ಅವರು ಜಗತ್ತನ್ನು ಅವರು ತಮ್ಮ ಕಣ್ಣಿಂದ ನೋಡಿ ಅದನ್ನು ಬರೆದಿದ್ದಾರೆ. ಆ ಕಾಲದ ವಿಷಯ ನಮಗೆ ಈಗ ಬರಹಗಳ ಮೂಲಕ ಮಾತ್ರ ಕೇಳಲಿಕ್ಕೆ ಓದಲಿಕ್ಕೆ ಸಿಗ್ತದೆ. ಅವರು ತಮ್ಮ ಬದುಕನ್ನು ತುಂಬ ಆಶಾಭಾವನೆಯಿಂದ ಕಳೆಯುತ್ತಿದ್ದಾರೆ, ನಮಗೆಲ್ಲ ಗೊತ್ತೇ ಇದೆ. ಅವರ ಬರಹಗಳಲ್ಲಿ ಸಹ ಆ ಆಶಾಭಾವನೆ ಮತ್ತು ಓದುಗರ ಮನ ಮುಟ್ಟುವ ರೀತಿಯಲ್ಲಿ ದಾಖಲಿಸುತ್ತಾರೆ. ಅವರು ತೀರಾ ಸಾಧಾರಣ ವಿಷಯ ಎತ್ಕೊಂಡು ಬರೆದ್ರು ನಮಗೆ ಓದಿದಾಗ ಹೌದಲ್ಲ, ಇದನ್ನು ನಾವು ಅಂದರೆ ನೋಡಿರ್ತೇವೆ, ಕೇಳಿರ್ತೇವೆ, ಆದರೆ ಇದರೊಳಗಿನ ವಿಶೇಷತೆ ಏನು ಅದನ್ನು ನಾವು SS ಭಟ್ರ ಬರಹಗಳಿಂದ ತಿಳಿಬೋದು. ಮತ್ತು ಈ ರೀತಿಯ ಬರಹಗಳು ನಾವೇನು ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತೇವೆ, ತಲೆಮಾರುಗಳ ನಡುವೆ ಇರುವಂತಹ ಒಂದು ಅಂತರ ಇರ್ತದೆ, ಅದು ಇಂತಹ ಬರಹಗಳು ಕಡಿಮೆ ಮಾಡ್ತವೆ. ಯಾಕಂದರೆ ನಮ್ಮ ಹಿರಿಯರ ಬದುಕಿನ ರೀತಿ ಹೇಗಿತ್ತು, ಅದಕ್ಕಾಗಿ ಅವರ ಹೀಗೆ ವರ್ತಿಸ್ತಾರೆ ಎನ್ನುವುದು 2ನೇ ತಲೆಮಾರಿನವ್ರಿಗೆ ಕಲ್ಪನೆಗೆ ಬಂದರೆ ಆವಾಗ ನಮಗೆ 2 ತಲೆಮಾರುಗಳ ನಡುವೆ ಒಳ್ಳೆಯ ಕಮ್ಯುನಿಕೇಷನ್ ಬೆಳೆಯುತ್ತದೆ ಅನ್ನೋದೊಂದು ನನ್ನ ವಿಚಾರ. ಇನ್ನು ಇವರ ಬರಹಗಳು ನನಗೆ ನನ್ನ ಅಜ್ಜ ಹೇಳುತ್ತಿದ್ದಂಥ ಕಥೆಗಳನ್ನು ನೆನಪಿಸ್ತವೆ. ಆ ಕತೆ ಕೇಳುವಾಗ ನಮಗೇನೋ ಸುಮ್ಮನೆ ಹಿಂಗೆ ಟೈಮ್ ಪಾಸಿಗೆ ಕೇಳಿದಾಗ ಅನಿಸಿದ್ರು, ಯಾವಾಗಲೂ ಒಂದು ಬಾರಿ ಅಜ್ಜ ನಮ್ಗೆ ಹೀಗೆ ಹೇಳ್ತಿದ್ರು ಅಂತ ನೆನಪಾದಾಗ ಅದು ಆ ಕಥೆಯ ಅಥವಾ ಅವರ ಹೇಳುವಿಕೆಯ ಗಟ್ಟಿತನವನ್ನು ಹೊಂದಿರುವಂಥ ಒಂದು ವಿಷಯ. ಈ ಪುಸ್ತಕ ಈಗ ಹಾಸ್ಯದವನಲ್ಲೂ ಇದರೊಳಗೆ ಒಟ್ಟು 15 ಸಣ್ಣ ಸಣ್ಣ ಬರಹಗಳಿವೆ. ಆದರೆ ಇದರೊಳಗೆ ಪರಸ್ಪರ ಅಂದರೆ 1ನೇ ಬರಹದಿಂದ 2ನೇ ಬರಹಕ್ಕೆ ಯಾವುದೇ ಸಂಬಂಧ ಇಲ್ಲ. ಆದರೆ ಒಟ್ಟಾರೆಯಾಗಿ ಒಂದು ಹಾಸ್ಯ ಈ ಪುಸ್ತಕದಲ್ಲಿ ಅಂತರ್ಗತವಾಗಿ ಹರಿದು ಬಂದಿದೆ. ಮತ್ತು ಹೀಗೆ ಇಂತಹ ಅನೇಕ ಹಾಸ್ಯದ ವಿಷಯಗಳಿರ್ಬೋದು. ಮತ್ತು ಇನ್ನು ಈಗಾಗಲೇ ನಾನು ಅವರ 3ನೇ ಬದುಕಬೇಲೆಯಲ್ಲಿ 3ನೇ ಇದನ್ನು ಓದಿದ್ರಿಂದ ಅದು ಆದಷ್ಟು ಬೇಗ ಕೃತಿಯಾಗಿ ಎಲ್ಲರ ಕೈ ತಲುಪುವಂತಾಗಲಿ ಅಂತ ಕೇಳ್ಕೊಳ್ತಾ, ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಈ ಹಾಸ್ಯದವನಲ್ಲೂ ಪುಸ್ತಕ ನೀವು ಈಗಾಗಲೇ ನೋಡಿದ್ದೀರಿ. ಇದು ಶ್ರೀ SS ಭಟ್ರ ಕೃತಿ. ಇದರ ಒಟ್ಟು ಪುಟಗಳ ಸಂಖ್ಯೆ 28, ಬೆಲೆ 45, ಪ್ರಕಟಣೆ ಫೆಬ್ರವರಿ 2026, ಮುದ್ರಣ ಸದ್ಗುರು ಅಪ್ಸೆಟ್ ಪ್ರಿಂಟರ್ಸ್ ಶಿರ್ಸಿ. ಇದಕ್ಕೆ ಶ್ರೀಯುತ ಮಂಜುನಾಥ್ ಹೆಗಡೆ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ ಮತ್ತು ದಿವಸ್ಪತಿ ಭಟ್ರು ಬೆನ್ನುಡಿಯನ್ನು ಬರೆದಿದ್ದಾರೆ.
ಈ ಪುಸ್ತಕವನ್ನು ತಾವೆಲ್ಲ ತೆಗೆದುಕೊಂಡು ಓದಿ ಅದರ ನಿಮ್ಮ ಅನಿಸಿಕೆಯನ್ನು ಎಸ್ ಎಸ್ ಭಟ್ರಿಗೆ ತಿಳಿಸುವ ಮೂಲಕ ಅವರ ಬರಹದ ಅವರಿಗೆ ಬರೆದಿದ್ದ ಬಗ್ಗೆ ಮತ್ತೊಂದಷ್ಟು ಧನ್ಯತೆ ಬರುವ ರೀತಿ ಮಾಡಬೇಕಂತ ಕೇಳ್ಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸಮಗ್ರವಾಗಿ ಪುಸ್ತಕವನ್ನು ಪರಿಚಯ ಮಾಡಿದ್ದಾರೆ. ಬದುಕ ಬಯಲಲ್ಲಿ 1, 2 ಹಿಡಿದು ಇವತ್ತಿನ ಹಾಸ್ಯದ ಅವನದವರೆಗೆ ಈ ಹಾಸ್ಯದ ಅವನಲ್ಲಿ ಅವರು ಬರೆದಂಥ ಎಲ್ಲ ಹಾಸ್ಯದ ತುಂಬಿಕೊಳ್ಳೋ ಅವರ ಅನುಭವದಿಂದಲೇ ಬಂದಿರುವಂಥದ್ದು. ಅವರ ಜ್ಞಾಪಕ ಶಕ್ತಿ ಜಾಸ್ತಿ ಇದೆ. ಹಾಗಾಗಿ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಖರೀದಿ ಮಾಡಿ ಓದಿ ಅಂತ ಹೇಳ್ತಾರೆ. ಚಿತ್ರ ಕಾನಡವರಿಗೆ ತುಂಬ ಧನ್ಯವಾದಗಳು. ಈಗ ಸಭಾ ಕಾರ್ಯಕ್ರಮವನ್ನು ಮುಗಿಸೋಣ. ಗಮನಗೋಷ್ಠಿ ಅದೇ ಸಭಾ ಕಾರ್ಯಕ್ರಮ ಮುಗಿಸುವ ಪೂರ್ವದಲ್ಲಿ ಅಧ್ಯಕ್ಷರ ಭಾಷಣ. ಅಧ್ಯಕ್ಷರಾಗಿ ನೀವು ಬರ್ತೀರಿ. ಬರ್ರಿ, ಮಂಜಣ್ಣವ್ರು ಮಾತಾಡ್ತಾರೆ ಅಂತ. ಮಂಜಣ್ಣವ್ರು ಯಾಕೆ ಗಡಬಡೆ ಮಾಡ್ತೀನಿ ಅಂತಂದರೆ ನಾನು ಮನೆಗೆ ಹೋಗಬೇಕು. ಯಾಕಂದರೆ ಅಂಗಳ ತುಂಬ ಅಡಿಕೆ ಇದೆ. ಯಾಕೆ ಎಸ್ ಎಸ್ ಭಟ್ರು ಪುಸ್ತಕ ಬಿಡುಗಡೆ ಮತ್ತು ನೇಸರ ಕವನಗೋಷ್ಠಿ ಇದೆ. ಫೋನ್ ಮಾಡಿದ್ದಕ್ಕೆ ನಾನು ಬಂದಿದ್ದೆ ಹೊರತು ಇಲ್ಲ ಬರುವಾಗೇ ಇಲ್ಲ. ಹಾಗಾಗಿ ನಾನು ಮಧ್ಯದಲ್ಲೇ ಇದ್ದು ಹೋಗ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಎಸ್ ಎಸ್ ಭಟ್ರು ತಿಂಗಳೂ ಒಂದೊಂದು ಹೊಸ ಹೊಸ ಕವನಗೋಷ್ಠಿ ಮಾಡ್ತಾನೆ ಇರ್ತಾರೆ. ಅವ್ರು 80 ವರ್ಷ ಮುದುಕರು, ಅವರು ಇನ್ನೂ 20 ವರ್ಷ ಯುವಕರಾಗಿ ಅವರಿಗೆ ಒಂದೊಂದೇ ತಲೆಯಲ್ಲಿ ಬರುವುದು ಒಂದು. ಇವತ್ತು ಹಾಸ್ಯದ ಒಂದೊಂದು ಪುಸ್ತಕವನ್ನು ಸ್ಥೂಲ ಪರಿಚಯವನ್ನು ಮಾಡಿಕೊಟ್ಟಂಥ ಸೀತಾರಾಮ್ ಕಾನಳ್ಳಿಯವರಿಗೂ ಹಾಗೂ ವೇದಿಕೆ ಮೇಲೆ ಎಸ್ ಎಸ್ ಭಟ್ರಿಗೂ, ಅನಿಸರಿಗೂ, ದೂರ ಊರಿಂದ ಬಂದಂಥ ದೇವಸ್ಪತಿ ಭಟ್ರಿಗೂ ಹಾಗೂ ಜಡ್ಡಿಗಡೆ ತುದಿಯಿಂದ ಬಂದಂಥ ನಿರ್ಮಲಜ್ಞನವರಿಗೂ ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತು ಇವತ್ತಿನ ಮುಂದಿನ ಸಾಹಿತ್ಯ ಸಮ್ಮೇಳನದ ಗೌರವಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಿರುವಂಥ DS ನಾಯಕರಿಗೆ ನನ್ನೊಂದು ಪುಟ್ಟ ಸನ್ಮಾನ ಹೇಳ್ತೀರೋ ಇಲ್ಲದೆ ನನಗೆ ಗೊತ್ತಿಲ್ಲ. ಅದನ್ನು ನಾನು ಮಾಡಬೇಕು. ನನ್ನ ಮನಸ್ಸಾಗಿದ್ದರಿಂದ ಮಾಡ್ತಾ ಇದ್ದೇನೆ. DS ನಾಯಕ ವೇದಿಕೆ ಮೇಲೆ ಬರಬೇಕು. ಇನ್ನು ನೇಸರ ಇದ್ರ ಬಗ್ಗೆ ಜೋಸತಿ ಭಟ್ರು ಹೇಗೆ ಹೇಳಿದ್ದಾರೆ, ಅದನ್ನ ಮತ್ತೆ ಹೇಳುವಂಥ ಅವಶ್ಯಕತೆಯೂ ಇಲ್ಲ. ನಾ ಅದರ ಪ್ರಬೋಧನೂ ಅಲ್ಲ. ಜೋಸತಿ ಭಟ್ರು ಎಲ್ಲ ಅದರ ವಿಷಯ ಬಗ್ಗೆ ಹೇಳಿದ್ದಾರೆ. ಮುಂದೆ ನಿಮ್ಮ ಕವನಗೋಷ್ಠಿ ನೇಸರ ಬಗ್ಗೆ ಸಣ್ಣ ರೀತಿಯಲ್ಲಿ ನಡೆಯಲಿ ನಾ ಆಶಿಸ್ತೇನೆ. ಮುಂದಿನ ಶಿರ್ಸಿ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾದಂಥ ಶ್ರೀಯುತ DS ನಾಯಕರವರಿಗೆ ಮಂಜಣ್ಣನವರಿಂದ ಸನ್ಮಾನ. ಮಾತಿನ ಮುಂದೆ ನಮ್ದಿದೆ. ಮತ್ತೆ ಕವನಗೋಷ್ಠಿ ಪ್ರಾರಂಭ ಆದ ನಂತರ ಮತ್ತೆ ಸನ್ಮಾನ ಇದೆ. ಈಗ ಮಂಜಣ್ಣನವರು ವೈಯಕ್ತಿಕವಾಗಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೇಳ್ಕೊಂಡೆ ಆಗಮಿಸಿದ ಎಲ್ಲ ಸಾಹಿತ್ಯಾಭಿಮಾನಿಗಳೇ, ಸಾಹಿತ್ಯಾಸಕ್ತರೇ ಮತ್ತು ಸರಸ್ವತಿ ಪುತ್ರರು ಅಂತ ಹೇಳ್ಬಿಡ್ತಾನೆ. ಯಾಕೆ ಅಂತ ಕೇಳಿದರೆ ಈಗಾಗಲೇ ಎಸ್ ಎಸ್ ಭಟ್ರು ಹೇಳಿದ್ರು, ಇದು ಒಂದು ಕಲೆ ಸಂಸ್ಕೃತಿ ಬೇರೆ ಬೇರೆ ಇದಾಗಿದೆ ಅಂತ ಹೇಳಿ. ಹೌದು, ಇದು ಆ್ಯಕ್ಚುಲಿ ಹಾಗೇ ಆಗಿದೆ. ಸರಸ್ವತಿ ಈ ಕಡೆ ಎಲ್ಲೇ ಬಂದ್ರೂ ಇಲ್ಲಿ ಒಂದು ಬೈಠಕ್ ಮಾಡಿ ಹೋಗ್ತಾಳೆ. ಯಾಕೆಂದರೆ ಯಜಮಾನ ತೋಟದಲ್ಲಿ ಹೋದರೆ ಕುಂಡ್ರು ಜಾಗ ಒಂದು ಕಡೆ ಇರ್ತದೆ. ಆ ಜಾಗ ಯಾವುದೋ ಬಗ್ಗೆ ಹೇಳಿದ್ರು ಒಂದು ದಿವಾನ್ ಖಾನೆನೋ ಎಲ್ಲೋ ಒಂದು ಇರ್ತದೆ. ಅದೇ ರೀತಿ ಸರಸ್ವತಿ ಇಲ್ಲಿ ಬಂದು ಕುಂತು ಹೋಗ್ತಾಳೆ ಅಂತ ಹೇಳುವಂತ ನನಗೆ ಅನಿಸ್ತಾ ಇದೆ. ಬಹುತೇಕ ಸಾಹಿತ್ಯ ಅಂತಂದರೆ ಅಥವಾ ಈ ಸಾಹಿತ್ಯದ ಏನೋ ಕಾರ್ಯಕ್ರಮ ಅಂತ ಆಗ್ತಾ ಇದೆ ಅಂತಂದರೆ ಎಷ್ಟೋ ಮಂದಿ ಆಗಲೇ ನಾನೇನು ಇನ್ನೊಮ್ಮೆ ಬರ್ತೀನಿ ಹೇಳುವಂಥದ್ದೊಂದು ರೂಢಿ ಇದೆ. ಆದರೆ ಬೆಲ್ಲದ ರುಚಿಗಿಂತ ಕಲಸಕ್ಕರೆ ರುಚಿ ಹೇಳೋದು ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ.
ಅಂಥ ರುಚಿ ಇಲ್ಲಿದೆ. ಅದು ಮತ್ತೊಂದು ಹೇಳಬೇಕಿದ್ರೆ, ನಾನು ವಿವೇಕನಗರದವನೇ. ಈಗ 8 ವರ್ಷ ಹಿಂದೆ ಸುಮ್ಮನೆ ದಾರಿ ಮೇಲೆ ಹೋಗುವಾಗ, ಆಫೀಸಿಂದ ಬರುವಾಗ ಹೀಗೆ ಒಂದು ಕಡೆ DS ನಾಯ್ಕ ಅಧ್ಯಕ್ಷರು ಮತ್ತು SS ಭಟ್ರು ಅವರೆಲ್ಲ ಚಿಂತನ ಚಾವಡಿ ಅಂತ ಹೇಳಿ ಕುತ್ಕೊಂಡು ಇದು ಮಾಡ್ತಾ ಇರ್ತಿದ್ರು. ಅಲ್ಲಿ ಸ್ವಾಭಾವಿಕ ನಾನು ಹೋಗ್ಬಿಡಿರ್ತಿದ್ದೆ. ಏನೂ ಇರಲಿ, ಒಂದು ಕಡೆ ಹಿಂದ್ಗಡೆ ಆ ಗಾಡಿಯ ಹಿಂದ್ಗಡೆ ಸೀಟ್ನಲ್ಲಿ ಕುತ್ಕೊಳ್ಳೋ ಅಂತ ಹೋದೆ. ಅವರ ಪ್ರೋತ್ಸಾಹ, ಅವರು ಇಬ್ಬರದು ಅಥವಾ SS ಭಟ್ರದ್ದು ಹಿಡ್ಕೊಂಡ್ರು ಸಾಹಿತ್ಯ ಕ್ಷೇತ್ರದಲ್ಲಿ 2 ಕಣ್ಣುಗಳು ಅಲ್ಲಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅಲ್ಲಿ ಆ ರೀತಿ ಸವಲತ್ತು, ಪ್ರೋತ್ಸಾಹ. ಅಕಸ್ಮಾತ್ 4 ದಿವಸ ಏನೋ ನಮ್ಮ ಕೆಲಸ ಆಗಲಿಲ್ಲ, ಬರೀಲಿಲ್ಲ ಅಂತಂದ್ರೆ ತಕ್ಷಣ ಹೇಳುವಂಥವ್ರು, ಬರೀರಿ, ಎಂತ ಬಿಟ್ಟರಿ, ಏನು ಮಾಡಿದ್ರಿ ಅಂತೇಳಿ ನಮ್ಗೆ ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. SS ಭಟ್ರು ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ವೀಕ್ಷಣೆ ಮಾಡ್ತಿದ್ರು. ಅಂದ್ರೆ ಏನಪ್ಪ ಕೇಳಿದ್ರೆ ಕಣ್ಣಿನ ಆಯಿಂಟ್ಮೆಂಟ್ ಎಲ್ಲ ಹಾಕ್ಕೊಂಡಿದ್ದು ಮಾಡ್ತಿದ್ರು. ಮಾತಾಡೋ ದುರ್ಗುಟ್ಟ ನೋಡ್ತಾರೇನೋ ಗೊತ್ತಿಲ್ಲ, ಯಾಕೆಂದ್ರೆ ಇವ್ರ ಮಾತು ಭಾಳ ಹೆಚ್ಚು ಮಾಡಿಬಿಟ್ರೆ ನಮಗೆ ಲೇಟ್ ಆಗ್ಬೋದು ಅಂತ ಕಾಣ್ತದನೋ. ಇಲ್ಲ, ಬೇರೆ ಸ್ವಲ್ಪರಲ್ಲಿ ಮುಗಿಸ್ಬಿಡ್ತೇನೆ. ಈ ಸಾಹಿತ್ಯ ಹೇಳುವಂಥದ್ದು ಪ್ರತಿಯೊಂದು ಭಾಷೆಗೂ ಬೇಕು, ಎಲ್ಲದಕ್ಕೂ ಬೇಕು. SS ಭಟ್ರು ಈ ವೇದಿಕೆ, ಚಿಂತನ ಚಾವಡಿ ನಡೆದು ಬಂದ ದಾರಿಯನ್ನು ಯಾವ ರೀತಿ ಇತ್ತು, ಯಾರ್ಯಾರು ಸಪೋರ್ಟ್ ಇತ್ತು ಹೇಳೋದನ್ನು ಚೆನ್ನಾಗಿ ವಿವರಣೆ ಕೊಟ್ಟು ಹೇಳಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಹೇಳಿದರೆ ಬಹುತೇಕ ರಿಪೀಟ್ ಆಗೋಗೋದು ಅಂತ ಕಾಣ್ತದೆ. ಅದು ಬೇಡ ಅಂತೇಳಿ ತಿಳ್ಕೊಂಡಿದ್ದೇನೆ ನಾನು. ಶ್ರೀಯುತ DS ಭಟ್ರು ನೇಸರನ ಬಗ್ಗೆ, ಸೂರ್ಯನ ಬಗ್ಗೆ ಬಹಳಷ್ಟು ಹೇಳಿದ್ರು. ಪುಸ್ತಕನೂ ಏನೋ ಒಂದು ಬಿಡುಗಡೆ ಆಗ್ತದೆ ಅಂತ ಜೀವಿಸ್ಬಿಡ್ರಿ, ಸಾರಿ ಜೀವಿಸ್ಬೇಕು. ಪುಸ್ತಕನೂ ಬಿಡುಗಡೆ ಆಗ್ತದೆ, ತಮ್ಮದು ಬರ್ತದೆ ಅಂತ ಹೇಳಿದ್ರು. ರವಿಯ ಬಗ್ಗೆ, ನೇಸರನ ಬಗ್ಗೆ ಸಾವಿರಾರು ವರ್ಷಗಳಿಂದ ಎಷ್ಟು ಜನ ಬರೆದ್ರು ಅದು ಖರ್ಚಾಗ್ತಾ ಇಲ್ಲ. ಹೊಸ ಹೊಸ ಭಾವನೆಗಳು, ಹೊಸ ಹೊಸ ವಿಚಾರಗಳು ಹೃದಯದಿಂದ ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಬರ್ತಾ ಇದೆ ಅಂತ ಒಂದು ಉತ್ತಮ ವಿಚಾರವನ್ನು ಹೇಳಿದ್ರು. ನಂತರದಲ್ಲಿ ಶ್ರೀಯುತ ಮಂಜಣ್ಣನವರು, ಅವರಿಗೆ ಸ್ವಲ್ಪ ಗಡಬಡೆಯಲ್ಲಿದ್ದಾರೆ, ಆದರೂ ಏನೋ 1-2 ಮಾತು ಹೇಳ್ತೇನೆ ನಾನು. ಔಷಧಿ ವಿಭಾಗದಲ್ಲಿದ್ದಾರೆ. ಎಲ್ಲರನ್ನೂ ಆತ್ಮೀಯವಾಗಿ ಬರಮಾಡ್ಕೊಳ್ಳುವಂಥದ್ದು, ಪ್ರೀತಿ ಮಾಡ್ಕೊಳ್ಳೋದು, ಇಂಥದ್ದೆಲ್ಲದೂ ಅವರಲ್ಲಿದೆ. ಎಂಥ ಒತ್ತಡಿದ್ರು ಹೀಗೆಲ್ಲ ಬಂದ್ರಲ್ಲ, ಅದೇ ದೊಡ್ಡ ಸಂತೋಷ. ಇಲ್ಲಿ ನಾನು ಏನು ತಿಳ್ಕೊಂಡಿದ್ದೇನೆ ಅಂತಂದರೆ, ಎಲ್ಲ ಸಾಹಿತ್ಯಾಸಕ್ತರು ಅಷ್ಟೇ ಅಲ್ಲ, ಕವಿಗಳು, ಕವಿ ದಿಗ್ಗಜರು ಇಂಥವರೆಲ್ಲ ಬಂದಿದ್ದಾರೆ. ಅವರೆಲ್ಲರಿಗಿಂತ ನಾನು ಅನುಭವದಲ್ಲಿ ಅಥವಾ ತಿಳುವಳಿಕೆಯಲ್ಲಿ ಲಾಸ್ಟ್ ಇದ್ದೇನೋ ಅಂತ ಅನ್ನಿಸ್ತದೆ. ಆದರೂ ಏನೋ ಮಲ್ಲಿಗೆ ಹೂವಿನ ಸಂತೆ ಒಂದು ಬಳ್ಳಿ ಹೀಗೆಲ್ಲ ಬಂದರೆ ಒಂದು ಪರಿಮಳ ಹೇಳ್ತಾ ಸ್ವರ್ಗ ಸೇರಿಬಿಡ್ತದಂತೆ. ಹಾಗೆ ನನಗೆ ಇವ್ರ ಮಧ್ಯದಲ್ಲಿ ನಮ್ಮಂತ SS ಭಟ್ರು ನಮ್ಮನ್ನೆಲ್ಲ ಕುಂಡಿಸ್ಬಿಡ್ತಾರೆ. ಇರಲಿ, ಈಗ ಕವಿಗಳಿಗೆ ಕಿವಿ ಬಳಗ ಬೇಕಂತ, ಸರಿಯಾಗಿ ಕೇಳಿ ಆಸ್ವಾದಿಸಿದವರು ಇದ್ದರೆ ಮಾತ್ರ ಆ ಕವಿಗಳಿಗೆ ಒಂದು ಖುಷಿ ಆಗ್ತದೆ. ಹಾಗೆ ಸಾಹಿತಿಗಳಿಗೆ ಓದುಗರ ಬಳಗ ಬೇಕು. ಆ ಓದುಗಳ ಬಳಗ ಇಲ್ಲ ಅಂತಂದರೆ ಅವರು ಬೇಸರ ಮಾಡ್ಕೊಳ್ಳುವಂಥದ್ದೇನಿಲ್ಲ. ಒಬ್ಬರಲ್ಲ ಒಬ್ಬರು ಓದ್ತಾ ಇರ್ತಾರೆ. ಈ ವೇದಿಕೆಯಲ್ಲಿ ಕೆಲವು ಮಂದಿ ಹಾಡ್ತಾರೆ, ಕೆಲವು ಮಂದಿ ಬರೀತಾರೆ, ಕೆಲವು ಮಂದಿ ಚುಟುಕು ಬರೀತಾರೆ, ಕೆಲವು ಮಂದಿ ಮುಕ್ತಗಳ ಸರ್ದಾರ್ ಅಂತವ್ರು ಇರ್ತಾರೆ. ಹೀಗೆ ಸುಮಾರು ಮಂದಿ ಎಲ್ಲ ದಿಗ್ಗಜಗಳಿದ್ದಾರೆ. ಅವರೆಲ್ಲರನ್ನು ನೋಡಿದಾಗ ಇಲ್ಲಿ ಕಡಿಮೆ ಜನ ಸೇರಿದ್ರು, ಅತಿರಥ ಮಹಾರಥರ ಸಭೆ ಇದ್ದಾಗ ಸೈನಿಕರು ಬಾಕಿಯವರು ಯಾರೂ ಬರೋದೇ ಇಲ್ಲ ಅಂತ. ಎಲ್ಲ ತೀರಥ ಮಹಾರಥರೇ ಬಂದಿರ್ತಾರೆ. ಒಬ್ಬ ಮಾತ್ರ 10,000 ಸೈನಿಕರನ್ನು ಎದುರಿಸುವಂಥ ತಾಕತ್ ನಮ್ಮಂತೆ ಅಂಥವೆಲ್ಲ ಬಂದಿದ್ದಾರೆ ಇಲ್ಲಿ ಇವತ್ತು ನಾವು ವಿಚಾರ ಮಾಡಿದಾಗ. ಇವರು ಶ್ರೀಯುತ SS ಭಟ್ರು ಒಂದು ಪ್ರೋತ್ಸಾಹ ಕೊಡೋದ್ರ ಬಗ್ಗೆ ಸಟ್ನೆ ನನಗೆ ಒಂದು ವಿಷಯ ನೆನಪಾಯಿತು. KJ ರೌಲಿಂಗ್ ಅಂತ ಬ್ರಿಟಿಷ್ ಲೇಖಕಿ, ಅವಳು ಕಾದಂಬರಿ ಬರಿತಿದ್ಳು. 12 ಸರ್ತಿ ಬರೆದ್ರು ಆ ಪ್ರಕಾಶಕರು ಅದನ್ನು ತಿರಸ್ಕರಿಸಿದ್ರಂತ. ಬಹುತೇಕಿಂತ ಇವರೇ ಪ್ರೋತ್ಸಾಹ ಮಾಡೋರು, ಎತ್ ನಿಲ್ಲಿಸೋರು, ಧೂಳು ಕಳಿಸೋರು ಸಿಕ್ಕಿರ್ಬೇಕೇನು. ನಂತರದಲ್ಲಿ ಅವಳಿಗೆ ಯಶಸ್ಸನ್ನು ಕಂಡುಬಿಟ್ರು. ಅವ್ರು ಯಶಸ್ಸನ್ನು ಕಂಡು ಹೇಗಾಯ್ತಮ್ಮ ಅಂದ್ಕಂದ್ರೆ ಬ್ರಿಟಿಷ್ ರಾಣಿ ಅವಳ ಆಸ್ಟೇಟ್ ಗರ್ಲ್ಸ್ ಅಂತಂದು
7 ಶ್ರೇಣಿಯಲ್ಲಿ ಆ ಪುಸ್ತಕಗಳು ಬರ್ತಿತ್ತು. ಮುಗಿಬಿದ್ದು ಪರ್ಚೇಸ್ ಮಾಡ್ತಿದ್ರಂತ. ಹಾಗಾಗಿ ನಾ ಹೇಳೋದು ಯಾಕೆ ಹೇಳಿದೆ ಅಂತಂದರೆ, ಯಾರು ಹಿಂದೆ ಇಟ್ಟು ಹಾಕುವಂಥ ಕೆಲಸ ಇಲ್ಲ, ಧೈರ್ಯವಾಗಿ ಮಾಡ್ತಾ ಹೋಗಬೇಕು ಅಂತ. ಮತ್ತೊಂದು ವಿಷಯ ನನಗೆ ನೆನಪಾಗ್ತದೆ. ಈ ಕವಿಗಳು ಕವನಗಳನ್ನು ಬರೀತಾರಲ್ಲ, ಅದರ ಬಗ್ಗೆ ಖೇತ್ರಿ ಮಹಾರಾಜ ಸಿಂಗ್ ಅಂತ ಬರ್ತದೆ ಅವ್ರ ಹೆಸರು, ರಂಜಿತ್ ಸಿಂಗ್ ಏನೋ ಹೆಸರು ಬರ್ತದೆ ಅವರು. ಒಮ್ಮೆ ವಿವೇಕಾನಂದರನ್ನ ತನ್ನ ಮಗನ ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಮಾಡಿ ಬರಲಿ ಅಂತ ಕಾಣುತ್ತೆ. ಆವಾಗ ಇವರು ಹೋದರು. ರಾಜಾದಿತ್ಯ ಇವರು ಅಂತ ಸ್ವಾಭಾವಿಕವಾಗಿ ಆಧ್ಯಾತ್ಮಿಕ ವ್ಯಕ್ತಿ, ಧ್ಯಾನ ಯಾವ್ದಾರು ನೋಡಿದ್ರು ಎತ್ತಿದ ಕೈ. ಆವಾಗ ಅಲ್ಲಿ ಹೋಗಿ ಉಳಿದ್ರು. ಕಡೆ ಒಂದು ದಿವಸ ರಾಜ ಅವರಿಗೆ ಕರೆ ಕಳಿಸ್ತಾವ. ಒಬ್ಬರ ಮುಖ್ಯ ಇವರು, ನಮ್ಮ ಆಸ್ಥಾನ ನರ್ತಕಿಯಿಂದ ಒಂದು ಸಂಗೀತನ ನಡೆಯುವುದಿದೆ ಅಲ್ಲ, ಬರಬೇಕು ನೀವು ಅಂತ. ವಿವೇಕಾನಂದರು ಆವಾಗ ಏನು ಹೇಳ್ಕಳಿಸ್ತಾರಂತೆ ಅಂತಂದರೆ, ಭೌತಿಕ ಈ ಸಂತೋಷದ ಅಥವಾ ಈ ರೀತಿ ಇದು ಸನ್ಯಾಸಿಗೆ ಹೇಳಿದ್ದ ಅಲ್ಲ, ಹಾಗಾಗಿ ನಾನು ಬರುವುದಿಲ್ಲ ಅಂತೇನು ಹೇಳಿದ್ರಂತ. ಈ ಮಾತು ಸಂಗೀತ ನರ್ತಕಿಗೆ ಗೊತ್ತಾಯ್ತು. ಆವಾಗ ಅವಳು ವಿವೇಕಾನಂದರಿಗೆ ಕೇಳುವಂಗ ಒಂದು ಮಾತು ಹೇಳ್ತಾಳಂತ, ನೋಡದಿರು ದೋಷವೆನ್ನಯ್ಯ ದೊರೆಯೇ. ಅದು 4 ಲೈನ್ ಇದೆ, ಅದಷ್ಟು ಸಣ್ಣದು. ನೀನು ಎಂತವನಪ್ಪ ಅಂತ ಹೇಳ್ತಾರೆ ಅಂತಂದರೆ, ಎಲ್ಲರನ್ನೂ ನೋಡಿ ತಿಳ್ಕೊಂಡಂಥ ಒಂದು ಮಹಾನ್ ವ್ಯಕ್ತಿ. ಒಂದು ಹಾಗೆ ಹೇಳ್ತಾರೆ, ಅದು ಇನ್ನು ಹೇಳ್ತಾರೆ, ಕಬ್ಬಿಣದ ತುಂಡೊಂದು ದೇವ ವಿಗ್ರಹವಾಗಿ ಇನ್ನೊಂದು ಕಟುಕನ ಕೈಕತ್ತಿಯಾಗಿ ಇದ್ದರೂ ಪುರುಷಮಣಿ ತಾಗಿ ಪುರುಷಮಣಿ ಸೋಕಿ ಹೊನ್ನಾಗುವವು. ಎಣಿಸದಿರು ತಪ್ಪನೆನ್ನೆಯ ದೊರೆಯೇ ಅಂಥೇಳಿ ಚಂದವಾಗಿ ತನ್ನ ಅಳಲನ್ನು ತೋಡ್ಕೊಳ್ತಾ ಹಾಡ್ತಾಳವು. ಆವಾಗ ಹಾಡಿದಾಗ ಅವಳಿಗೆ ವಿವೇಕಾನಂದರಿಗೆ ಸಡನ್ನಾಗಿ ಎಚ್ಚರ ಆಗ್ತದಂತೆ. ಎಚ್ಚರಾಗಿ ತನ್ನ ತಪ್ಪಿನ ಅರಿವಿನ ಒಂದು ಪಾಠ ಆಗ್ತದಂತೆ. ಅಂದರೆ ಕವನ, ಈ ಕವಿತೆ, ಇದು ಯಾವ ರೀತಿಯಾಗಿ ಒಂದು ಮನುಷ್ಯನನ್ನು, ವ್ಯಕ್ತಿಯನ್ನು ಪರಿವರ್ತನೆ ಮಾಡ್ತದೆ ಅಂಥೇಳಿ ಅವ್ರು ಅವಾಗ ತಿಳ್ಕೊಂಡ್ರಂತೆ. ಯಾಕಂದರೆ ಆವಾಗಿನ ಕಾಲದಲ್ಲಿ ನರ್ತಕಿ ಅಥವಾ ಹೀಗಿದ್ದರೆ ಬಹುತೇಕ ಅವರೆಲ್ಲ ಏನೋ ಒಂದು ಬದಿ ಸರಿಸಿಡುವಂಥ ಕಾಲ ಇದ್ದಿರ್ಬೋದು ಅನ್ನೋದು ನನಗನ್ನಿಸ್ತಾ ಇದೆ. ಅವಾಗದ ಆ ಮಾತು ಕೇಳಿಕೊಳ್ಳೋ ಅವರಿಗೆ ಸಡನ್ ಶಾಕ್ ಆಗ್ತದೆ. ಅವರು ಹೌದು, ಆತ್ಮಗಳು ಎಲ್ಲ ಕಡೆ ಇರ್ತದೆ, ಎಲ್ಲರಲ್ಲೂ ಇದೆ. ಹಾಗಾಗಿ ತಕ್ಷಣ ಬಂದು ಸಭೆಗೆ ಬಂದು ಅವಳು ಸಂಗೀತವನ್ನು ಕೇಳ್ತಾ ಕೂತ್ಕೊಂಡು. ನೋಡಿ, ಈ ಲೋಕದಲ್ಲಿ ಸಾಹಿತ್ಯ ಮತ್ತು ಈ ಕವನ, ಕವಿ, ಇದು ಚುಟುಕು ಇರಲಿ, ಪುಸ್ತಕ ಇರಲಿ, ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಯಾವ ರೀತಿಯಾಗಿ ಒಂದು ಪರಿವರ್ತನೆ ಮಾಡ್ತದೆ ಅಂತ. ಒಂದು ನಾಟಕನೇ, ಬಹುತೇಕ ಧಾರಾವಾಹಿನೇ ಅದರದ್ದು ಒಂದು ಸಣ್ಣ ರೀಲ್ ಅಂತ ಹೇಳಿ ತಿಳ್ಕೊತೇನೆ. ನಾನು ಧಾರಾವಾಹಿ, ಕೆಲವೊಂದು ಮನೆಯಲ್ಲಿ ಧಾರಾವಾಹಿ ನೋಡ್ತಾ ಇದ್ದ ನಾವು ಹೋದರೆ ಗುರ್ತಾ ಇದ್ರು ಇಷ್ಟೇ, ಹಂಗೆ ಚಹಾ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ, ಸ್ವಲ್ಪ ವೇಟ್ ಮಾಡಬೇಕು ನಾವು. ಹಾಗಿರ್ತದೆ ಅಂತ ನಾಟಕಕಾರರು ಇವರು ಹೆಂಗೂ ಚಿತ್ರಣ ಮಾಡಿ ಜನರನ್ನು ಸೆರೆ ಹಿಡಿತಾರೆ. ಈ ಚುಟುಕು ಸಾಧಾರಣವಂಥ ಜನರನ್ನೆಲ್ಲ ಕುಟುಕ್ತದೆ. ಮಕ್ಕಳಿಗೆ ರಾಮಾಯಣ, ಮಹಾಭಾರತ ಇಂಥ ಕಥೆಗಳನ್ನು ಭಾಳ ಚೆನ್ನಾಗಿ ಹೇಳುವಂಥವರೆಲ್ಲ ಇರ್ತಾರೆ. ಖಂಡಕಾವ್ಯವೆಲ್ಲ ಬರೆದವರಿದ್ದಾರೆ ಇಲ್ಲಿ, ನಮ್ಮ ಬದುಕಿ ಅಂತವರೆಲ್ಲ. ಅದರವರೆಲ್ಲ ಸಣ್ಣ ಸಣ್ಣದೆಲ್ಲ ಭಾಳ ಚಂದ ಇದನ್ನೆಲ್ಲ ಹೇಳಿದ್ದಿದೆ. ಈಗ ಇಂಥವ್ರು ಎಲ್ಲ ಈ ಸಮಾಜದ ಒಂದು ನ್ಯೂನತೆಯನ್ನು ತಿದ್ದಲಿಕ್ಕೆ ಈ ಸಾಹಿತ್ಯ, ಕವನ, ಕವಿತೆಗಳು ಎಲ್ಲ ಎಷ್ಟು ಪ್ರಯೋಜನ ಆಗ್ತದೆ. ಈಗ ಒಂದು ವಿಷಯ ನೆನಪು ನನಗೆ,
ಭೋಜರಾಜ ಮತ್ತು ಕಾಳಿದಾಸ. ಅಲ್ಲಿ ರಾಜನಿಂದ ಕವಿ, ಕವಿಯಿಂದ ರಾಜ ಪ್ರಸಿದ್ಧಿಯಾಗಿ ಆ ರೀತಿ ಆಗ್ಬಿಟ್ಟ. ಕಾಳಿದಾಸನೂ ಅಷ್ಟೇ ಪ್ರಸಿದ್ಧಿ ಆದ, ರಾಜನೂ ಅಷ್ಟೇ ಪ್ರಸಿದ್ಧಿ ಆದ. ಆದರೆ ಸರಸ್ವತಿ ಪುತ್ರ ಕಾಳಿದಾಸ ರಾಜ್ಯದಲ್ಲಷ್ಟೇ ಅವನಿಗೆ ಗೌರವ. ಆದರೆ ಅದೇ ಈ ಕವಿ ಸಾಹಿತ್ಯ ಅಥವಾ ಅಂಥ ಸಮರ್ಥ ವ್ಯಕ್ತಿ ಆದಾಗ ಇಡೀ ದೇಶಾದ್ಯಂತ ಹೀಗೆ ಗೌರವ ಇರ್ತದೆ. ಡಿ ಎಸ್ ನಾಯಕರ ಬಗ್ಗೆ ಒಂದು ಚುರುಕು, ಒಂದು ಸಣ್ಣದು 2 ಮಾತು ಹೇಳಿಬಿಡ್ತಾರೆ. ಅವರು ಯಾವಾಗಲೂ ಸ್ವಾಭಾವಿಕವಾಗಿ ಕತೆ ಗಮನ ಇರ್ತದೆ ಬರೀತಾರೆ. ನನಗೂ ಭಾಳ ಇಂಟ್ರೆಸ್ಟಿಂದ ಅದನ್ನೆಲ್ಲ ಓದಿದ್ದೇನೆ. ಹೇಗೆ SS ಭಟ್ರು ಏನು ಬರೀತಾರೆ ಅದು ಒಂದು ದಿವಸನೂ ಬಿಡದೆ ನೋಡ್ತಾ ಇರೋದು. ಒಂದು ಕೈ ಯಾರೋ ಹಾಕ್ತಾನೆ ಅವತ್ತು ಅಕಸ್ಮಾತ್ ಇನ್ನೇನೋ ಅಂತ ಒಂದು ಕೆಲಸ ಇಲ್ಲ ಅಂತಂದರೆ ಕೈ ಕುಡುಗೋದಿಲ್ಲ, ಮತ್ತೆ ಕೈ ಹಾಕ್ತಾನೆ. ಅವರು ಹೇಗೆ ಅಂತಂದರೆ ನೋಡಿ, ಒಂದು ಗಿಡ ಅಥವಾ ಒಂದು ಮರ ಬೇಡ, ಗಿಡನೇ ಇಟ್ಕೊಳ್ಳೋ, ಬೇರಿನಲ್ಲೂ ರಸ ಇರ್ತದೆ, ಆಮೇಲೆ ಕಾಂಡದಲ್ಲೂ ರಸ ಇರ್ತದೆ, ಎಲ್ಲ ಕಡೆ ರಸ ಇರ್ತದೆ. ಅದರದ್ದು ಪರಿಪೂರ್ಣವಾದದ್ದು ಎಲ್ಲಿ ಇರ್ತದೆ? ಫಲದಲ್ಲಿ ಇರ್ತದೆ. ಫಲ ಅಷ್ಟು ಸ್ವಾದವನ್ನು ಕೊಡ್ತದೆ. ಈಗ ಅವರು ಅವಲೋಕನದ ಒಂದು ಇದನ್ನೆಲ್ಲ ಬರಿತಾ ಇದ್ದಾರೆ. ಅವರು ಒಂದಕ್ಕಿಂತ ಒಂದು ಚೆನ್ನಾಗಿ ಬರಿತಾ ಹೀಗೆ ರಸವನ್ನು ಹಿಂಡಿ ನಮಗೆ ಆ ಫಸ್ಟ್ ಫಲವನ್ನು ಕೊಡ್ತಾ ಇದ್ದಾರೆ. ಅದು ಅವರಲ್ಲಿಯ ಒಂದು ವಿಶೇಷವಾಗಿ ಒಂದು ಗುಣ ಅಂತ ಹೇಳ್ತೇನೆ. ಅದೇ ರೀತಿ SS ಭಟ್ರು ಈಗ ಬೆನ್ನು ತಟ್ಟಿ ನಮ್ಮನ್ನು ಗುದ್ದಿ ನೆಟ್ಟಾಗಿ ಪ್ರಯತ್ನ ಮಾಡಿಸಿದ್ದಾರೆ ನಮಗೆ. ಆಗ ಸ್ವಲ್ಪ ಮಟ್ಟಿಗೆ ಯಾರೋ ನಿಲ್ತೇನೆ ಅಂತೇಳಿ ನನಗೆ ಅನಿಸ್ತದೆ ಹೊರತು ಆ ಮಟ್ಟಕ್ಕೆ ಬಂದಿಲ್ಲ. ಹಾಗಾಗಿ ಅವರು ಎಲ್ಲರಿಗೂ ಒಂದು ನಮಸ್ಕಾರ. ಇದನ್ನು ಇಷ್ಟೊತ್ತಿನವರಿಗೆ ಎಲ್ಲ ಕೇಳಿದಂಥ ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ನನ್ನ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದಗಳು. ಅಧ್ಯಕ್ಷೀಯ ಮಾತನ್ನು ಮುಗಿಸಿದ್ದಾರೆ. ಅವರು ಭಾವುಕರಾದ್ರ ನಿರ್ಭಾವುಕರಾದ್ರ ಅಂತ ನನಗೆ ಗೆಸ್ಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ. ಈಗ ಕವನಗೋಷ್ಠಿಯನ್ನು ಪ್ರಾರಂಭ ಮಾಡೋಣ. ಕವನಗೋಷ್ಠಿ ಅಧ್ಯಕ್ಷತೆಯನ್ನು ಶೋಭಾ ಭಟ್ರು ವಹಿಸ್ಕೊಳ್ಬೇಕು. ಈ ವೇದಿಕೆ ತಾವು ನಿರ್ಗಮಿಸ್ಬೋದು ಸರ್. SS ಭಟ್ರಲ್ಲೇ ಕೂತ್ಕೊಳ್ಳಿ ಸರ್. ಶೋಭಾ ಭಟ್ರು ವೇದಿಕೆ ಬರ್ತಾರೆ. ನಗಿಸುತ್ತ ಆಡುತ್ತಾಡುತ್ತಾ ಬಂದ ಬಾಲರವಿ ಮುತ್ತಿರುವ ಕತ್ತಲೆಯ ಸರಿಸುತ್ತ ಸುತ್ತೆಲ್ಲ ಹೊಂಬಾಣ ತೂರುತ್ತ ಮಲಗಿರುವ ಸೃಷ್ಟಿಯನ್ನು ಎಚ್ಚರಿಸಿ ನವ ಚೈತನ್ಯ ಚಿಲುಮೆಯಲು ಬಂದ ಭಾನು, ನವ ಚೈತನ್ಯ ಚಿಲುಮೆಯಲು ಬಂದ ಭಾನು. ರಂಗಿನೋಕುಳಿಯ ನಾಡುತ್ತ ರಂಗು ರಂಗಿನ ಕನಸು ಬಿತ್ತುತ್ತ ಕಂಗೊಳಿಪ ತೇಜ ದೌತಣವಿತ್ತು ಹಂಗಿರದೆ ಬಿಸಿಲ ರಥವನೇರಿ ಬಂದ ಹರೆಯದಾದಿತ್ಯ. ಮೂಡಿದ ನೇಸರ ನಿಶಯ ಮಬ್ಬನು ಓಡಿಸುತ್ತ, ಬಾನಂಗಳದಿ ಮೂಡಿದ ನೇಸರ ನಿಶಯ ಮಬ್ಬನು ಓಡಿಸುತ್ತ ಚೇತನ ತುಂಬುತ್ತ ನೀಗೆ ಬೇಸರ ಉಷಯ ಜೊತೆಯಲ್ಲಿ ತಾನಗುತ್ತ. ಚೇತನ ತುಂಬುತ್ತ ನೀಗೆ ಬೇಸರ ಉಷಯ ಜೊತೆಯಲ್ಲಿ ತಾನಗುತ್ತ. ಹೊನ್ನಿನ ತೇರನು ಏರಿದ ದಿನಕರ ಹೊಂಗಿರಣಮ ಸುತ್ತ ಹರಡಿಸುತ್ತ. ಹೊನ್ನಿನ ತೇರನು ಏರಿದ ದಿನಕರ ಹೊಂಗಿರಣಮ ಸುತ್ತ ಹರಡಿಸುತ್ತ ನಿನ್ನೆಯ ಕನಸನ್ನು ಒಳಿಸಲು ಸಾಕಾರ, ನಿನ್ನೆಯ ಕನಸನ್ನು ಒಳಿಸಲು ಸಾಕಾರ ಮಂಜಿನ ತೆರೆಯನ್ನು ಕರಗಿಸುತ್ತ. ಉದಯ ಉನ್ಮುಖ ನೇಸರ, ಉದಯ ಉನ್ಮುಖ ನೇಸರ. ಆಗಸದ ಮಡಿಲಿಂದ ಮೂಡಣದ ದಿಶೆಯಿಂದ ಒಡ ಮೂಡಿ ಬರುವ ನೇಸರ, ಆಗಸದ ಮಡಿಲಿಂದ ಮೂಡಣದ ದಿಶೆಯಿಂದ ಒಡ ಮೂಡಿ ಬರುವ ನೇಸರ. ಸ್ವರ್ಣ ಲೇಪಿತ ಕಿರಣಗಳ ಸುಶೋಭಿತ ಸದಾಶಯದಿ ತೊರೆದು ಬರುವ ತನ್ನ ತವರ. ಸ್ವರ್ಣ ಲೇಪಿತ ಕಿರಣಗಳ ಸುಶೋಭಿತ ಸದಾಶಯದಿ ತೊರೆದು ಬರುವ ತನ್ನ ತವರ. ಜಗವ ಜಗಮಗವೆಂದು ಬೆಳಗುವ ಜಗದ ಬಾಂಧವ ಬಲರೇ ಭಾಸ್ಕರ. ಜಗವ ಜಗಮಗವೆಂದು ಬೆಳಗುವ ಜಗದ ಬಾಂಧವ ಬಲರೇ ಭಾಸ್ಕರ. ವಸುದೆಯೊಡಲಲ್ಲಿ ಜನಿಸಿದ ಜೀವ ಸಂಕುಲಕ್ಕೆ ಬೆಳಕಿಂದ ನೀಡುವ ನೇಸರ ನುಸಿರ. ವಸುದೆಯೊಡಲಲ್ಲಿ ಜನಿಸಿದ ಜೀವ ಸಂಕುಲಕ್ಕೆ ಬೆಳಕಿಂದ ನೀಡುವ ನೇಸರ ನುಸಿರ. ಜಗ ಬೆಳಗಿದ ಭಾಸ್ಕರ, ಬೆಳಗುವ ಭಾಸ್ಕರನ ಪ್ರಥಮ ಕಿರಣವನಿರಿಸಿ ಹಕ್ಕಿಗಳ ಇಂಚರವು ಗಾಯನವ ಆಲಾಪಿಸಿ
ಕಳೆದಿರುವ ಕ್ಷಣಗಳ ಸವಿ ನೆನಪಸರಿಸಿ ಸ್ವಾಗತಿಸಿ ಕರೆಯೋಣ ದಿನಕರಗೆ ನಮಿಸಿ. ಸ್ವಾಗತಿಸಿ ಕರೆಯೋಣ ದಿನಕರಗೆ ನಮಿಸಿ. ಪ್ರಕೃತಿಯು ಹೊಸತನದ ಮುನ್ನುಡಿಯ ಬರೆಯುತ್ತಿದೆ. ಸೃಷ್ಟಿಕರ್ತನು ಬರೆದ ಬರಹಕ್ಕೆ ನಾಂದಿಯಾಗಿದೆ. ಒಲವಿಂದ ಜೀವ ಭಾವ ಸಮ್ಮಿಲನಕ್ಕೆ ಸಾಕ್ಷಿಯಾಗಿದೆ. ಭೂಮಿಯ ಒಡಲೊಳು ಚೈತನ್ಯ ಸಂಚಯನವಾಗಿದೆ. ಭೂಮಿಯ ಒಡಲೊಳು ಚೈತನ್ಯ ಸಂಚಯನವಾಗಿದೆ. ಬಿಸಿಲ ಬೇಗುದಿಗೆ ತಂಗಾಳಿಯ ಸಿಂಚನವಾಗಿದೆ. ಮೋಡಗಳ ಮುತ್ತಿನ ಮಳೆ ಹನಿ ಧರೆಗುರುಳಿದೆ. ಮನವ ಮುದಗೊಳಿಸುವ ಹಸಿರಿನ ಹಾಸಾಗಿದೆ. ಮೊಗ್ಗೆಗಳ ಸಾಲೆಲ್ಲ ಅರಳಿ ಹೂವಿನ ತೇರಾಗಿದೆ. ಮೊಗ್ಗೆಗಳ ಸಾಲೆಲ್ಲ ಅರಳಿ ಹೂವಿನ ತೇರಾಗಿದೆ. ಗರಡಾದ ಮರದಲ್ಲಿ ಮುಂದಿನ ತಯಾರಿ ಲತಾ ಹೆಗಡೆ ಬರಲಿಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ನೇಸರನೆಂಬ ಪ್ರಭಾಕರ. ಮೂಡಣದ ಮನೆಯೆದುರು ಕುಂಕುಮದ ರಂಗೋಲಿ, ನೇಸರನ ಮೊಗದೊಳಗೆ ಶಾಂತ ಭಾವ. ಜಡತನದ ಜಾಡ್ಯವದು ಕಳಚುತ್ತಿದೆ, ಅಡಗುತ್ತಿದೆ, ದಿನಕರನ ತಂಪುನಗೆ ನಿತ್ಯೋತ್ಸವ. ಮೂಡಣದ ಮನೆಯೆದುರು ಕುಂಕುಮದ ರಂಗೋಲಿ, ನೇಸರನ ಮೊಗದೊಳಗೆ ಶಾಂತ ಭಾವ. ಜಡತನದ ಜಾಡ್ಯವದು ಕಳಚುತ್ತಿದೆ, ಅಡಗುತ್ತಿದೆ, ದಿನಕರನ ತಂಪುನಗೆ ನಿತ್ಯೋತ್ಸವ. ಕತ್ತಲೆಯ ಕಸಗುಡಿಸಿ ಮುನ್ನಡೆದ ದಿನಮಣಿಯು ಜೀವ ಸಂಕುಲ ಬಾಳ ಕೊಳಲುವುದಿದ. ಅರಿವು ಆನಂದಗಳ ಕಿರಣಗಳ ಹೊಳೆಹರಿಸಿ ಪಡುವಣಕ್ಕೆ ಪಯಣಿಸಲು ರಥವೇರಿದ. ಕತ್ತಲೆಯ ಕಸಗುಡಿಸಿ ಮುನ್ನಡೆದ ದಿನಮಣಿಯು ಜೀವ ಸಂಕುಲ ಬಾಳ ಕೊಳಲುವುದಿದ. ಅರಿವು ಆನಂದಗಳ ಕಿರಣಗಳ ಹೊಳೆಹರಿಸಿ ಪಡುವಣಕ್ಕೆ ಪಯಣಿಸಲು ರಥವೇರಿದ. ಬಾನಿನಲ್ಲಿ ಭಾಸ್ಕರನ ನಿತ್ಯ ಸಾವಿರ ಲೀಲೆ, ಭುವಿಯೊಳಗೆ ಹೊಸತನದ ರಸಸಿಂಚನ. ಚಲಿಸುತ್ತಿದೆ ಈ ಬದುಕು ಕತ್ತಲೆಯ ಗಡಿ ದಾಟಿ, ಕೆಲವೆಡೆಗೆ ರಣಬಿಸಿರು ಆರ್ತಗಾನ. ಬಾನಿನಲ್ಲಿ ನನ್ನ ಕವನದ ಹೆಸರು ನೇಸರನ ಗಮನ. ನೋಡಲ್ಲಿ ಮೂಡಣವು ಕೆಂಪನೇರಿದೆ, ಬಣ್ಣದೋ ಕುಳಿಯ ಚಿತ್ತಾರ ಬರೆದಿದೆ. ನೋಡಲ್ಲಿ ಮೂಡಣವು ಕೆಂಪನೇರಿದೆ, ಬಣ್ಣದ ಕುಳಿಯ ಚಿತ್ತಾರ ಬರೆದಿದೆ. ಹೊನ್ನ ಬಣ್ಣದಲ್ಲಿ ನೇಸರನ ಛಾಯೆ ಕಂಡಿದೆ. ಹೊನ್ನ ಬಣ್ಣದಲ್ಲಿ ನೇಸರನ ಛಾಯೆ ಕಂಡಿದೆ. ಪುಟ್ಟದಾದ ಚೆಲುವಾದ ಮನೆಯು ಒಂದಿದೆ. ಪುಟ್ಟದಾದ ಚೆಲುವಾದ ಮನೆಯು ಒಂದಿದೆ. ನೋಡಲ್ಲಿ ಮೂಡಣವು ಕೆಂಪನೇರಿದೆ, ಬಣ್ಣದ ಕುಳಿಯ ಚಿತ್ತಾರ ಬರೆದಿದೆ. ಬಣ್ಣದ ಕುಳಿಯ ಚಿತ್ತಾರ ಬರೆದಿದೆ. ಮನೆಯ ಹಿಂದೆ ಸುಂದರದ ಮರವೊಂದಿದೆ. ಮನೆಯ ಹಿಂದೆ ಸುಂದರದ ಮರವೊಂದಿದೆ. ಪಿತವೊಂದು ಮನೆಯ ಮೇಲೆ ಕುಳಿತುಕೊಂಡಿದೆ. ಪಿತವೊಂದು ಮನೆಯ ಮೇಲೆ ಕುಳಿತುಕೊಂಡಿದೆ. ಹಸಿರ ಒಡಲು ಇಳೆಯಲ್ಲಿ ಮರಿಯ ನೆಟ್ಟಿದೆ. ಹಸಿರ ಒಡಲು ಇಳೆಯಲ್ಲಿ ಮರಿಯ ನೆಟ್ಟಿದೆ. ಮನೋಹರ ದೃಶ್ಯವುತ ಮನವ ಸೆಳೆದಿದೆ. ಮನೋಹರ ದೃಶ್ಯವುತ ಮನವ ಸೆಳೆದಿದೆ. ಸೆಲೆಕ್ಷನ್ ಆಗಿದೆ. ವಿ ನಾಗೇಂದ್ರ ಪ್ರಸಾದ್ ಅವರು ತಗೊಂಡಿದ್ದಾರೆ. ಅದನ್ನು ವಿಜಯ್ ಪ್ರಕಾಶ್ ಅವರೇ ಹಾಡ್ತಾರೆ. 2 ಕವನಗಳು. ಸಿನಿಮಾ ಇನ್ನೇನು ಸಿನಿಮಾಕ್ಕೆ ಆಗೋಗಿದೆ. ಆದಮೇಲೆ ಅದನ್ನು ನಾನು ಲಿಂಕ್ ಕೊಡಬೇಕು. ಅದೀಗ ಸದ್ಯಕ್ಕೆ ನಾನು ಹೇಳುವಂಗಿಲ್ಲ. ಅವ್ರು ಹೇಳಬೇಡ. ಸಾಹಿತ್ಯವನ್ನು ತಗೊಂಡಿದ್ದಾರೆ. ಇದು ನನ್ನ ಕವನದ ಶೀರ್ಷಿಕೆ ನೇಸರ. ಇಷ್ಟು ಆಗಸದ ನೇಸರನ ಪ್ರಜ್ವಲಿಪ ಕಿರಣವದು ಭೂಮಿ. ಆಗಸದ ನೇಸರನ ಪ್ರಜ್ವಲಿಪ ಕಿರಣವದು ಭೂಮಿ ಭೂಮಿ ವ್ಯೋಮ ನುಲಿವಿನ ಶಂಖನಾದ. ಜೀವ ಜಡ ಸುತ್ತ ಸೃಷ್ಟಿ ಸ್ಥಿತಿ
ಜೀವಿತೇಶ್ವರ ಜಗದ ಜೀವ ಪ್ರಾಣವೇ ಅವನು, ಯಾವ ಪದ ಪದಗಳಿಗೂ ಒಗ್ಗಲಾರ. ಸ್ವಾನುಭವಿ ಅವಗೆಲ್ಲಿ ಜನ್ಮ ಮರು ಜನ್ಮಗಳು, ಬಾನಹರವೇ ಅವನ ಲೋಕವಯ್ಯ. ಜೀವಿಗಳ ಹಣೆ ಬರಹವೆಲ್ಲ ಕೈ ಚಿಟಿಕೆಯಲಿ, ಅವನದೇ ಆಟ ಈ ಲೋಕದಲ್ಲಿ. ಜೀವ ತುಂಬಿದ ಭವದಿ ಕಳೆದು ಹೋಗುವುದೆಲ್ಲ, ರವಿಕಿರಣವಿರದಿರೆ ಉದ್ಧಾರವೆಲ್ಲಿ. ರವಿಕಿರಣವಿರದಿರೆ ಉದ್ಧಾರವೆಲ್ಲಿ, ಉದ್ಧಾರವೆಲ್ಲಿ. ಅವಕಾಶಕ್ಕಾಗಿ ಶೀರ್ಷಿಕೆ ನೇಸನ ಕುರಿತಾಗಿ ಬರೀಬೇಕು ಅನ್ನೋ ಕಲ್ಪನೆ ಇರಲಿಲ್ಲ. ಅದು ಅಲ್ಲದೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಕವನವನ್ನು ಓದಿದ ದೊಡ್ಡ ಕವಿಗಳ ಎದುರುಗಡೆ ನನ್ನ ಕವನ ತುಂಬಾ ಚಿಕ್ಕದಂತ ಅನಿಸ್ಬೋದು, ಅಪ್ರಸ್ತುತ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆದರೆ ನನ್ನ ಕವನದಲ್ಲಿ ನೇಸರ ಇದ್ದಾನೆ. ಕವನದ ಶೀರ್ಷಿಕೆ ಅಂದುಕೊಂಡ ಪ್ರೀತಿ. ಹಳೆಯ ಸಿಹಿ ನೋವಿನಲ್ಲಿ ಮಲಿನವಾದ ಮೋಹದಲ್ಲಿ, ಹಳೆಯ ಸಿಹಿ ನೋವಿನಲ್ಲಿ ಮಲಿನವಾದ ಮೋಹದಲ್ಲಿ ಕಳೆದು ಹೋಯಿತು ಅಂದುಕೊಂಡ ಪ್ರೀತಿ. ನನ್ನನೇ ನೋಡಲು ಬರುವ ನೇಸರನಂತೆ ಮೋಡ ಕವಿಯುವಾಗ ಇದ್ದ ಬೆಳಕಂತೆ. ನನ್ನನೇ ನೋಡಲು ಬರುವ ನೇಸರನಂತೆ ಮೋಡ ಕವಿಯುವಾಗ ಇದ್ದ ಬೆಳಕಂತೆ. ಮಂದ ನಗೆಯ ತಂಗಾಳಿಯಂತೆ ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತೆ. ಮಂದ ನಗೆಯ ತಂಗಾಳಿಯಂತೆ ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತೆ. ಸಾಗರವ ಸೇರುವಾಗ ಇದ್ದ ಸಿಹಿಯಂತೆ, ಇಲ್ಲದ ಭಾವನೆಯ ಸಂತೆಗಳ ಭ್ರಮೆಯಂತೆ. ಸಾಗರವ ಸೇರುವಾಗ ಇದ್ದ ಸಿಹಿಯಂತೆ, ಇಲ್ಲದ ಭಾವನೆಗಳ ಸಂತೆಯ ಭ್ರಮೆಯಂತೆ. ಅದು ಅಂದುಕೊಂಡ ಪ್ರೀತಿ ಅಷ್ಟೇ. ನಿಗಮ ಗೋಚರ. ಅದು ನಾನು ಅಧ್ಯಕ್ಷರ ಅನುಮತಿಯ ಮೇರೆಗೆ ವಾಚನ ಮಾಡೋದಿಲ್ಲ, ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಹಾಡುವ ಪ್ರಯತ್ನ ಮಾಡ್ತೇನೆ. ಮೂಡನದಿ ಮೂಡಿ ಬರುವ ಮೋಡಿ ಮಾಡುತ್ತಾನೆ ಸರ, ಜೋಡಿ ಇಲ್ಲವ ಇಮಗೆ ನಿತ್ಯವು ಕೂಡಿ ಆಡುವ ಕಾತುರ. ಮೂಡನದಿ ಮೂಡಿ ಬರುವ ಮೋಡಿ ಮಾಡುತ್ತಾನೆ ಸರ, ಇಳೆಯುತ್ತಾನು ಬರುವೆನೆಂದು ಬೆಳಗು ನೋಡಿ ಕುಣಿವಳು. ಕಳೆದು ಜಾಡ್ಯವ ಸುತ್ತಿ ಸುತ್ತುತ್ತ ಸೆಳೆವ ಬಣ್ಣದಿ ಹೊಳೆವಳು. ಮೂಡನದಿ ಮೂಡಿ ಬರುವ ಮೋಡಿ ಮಾಡುತ್ತಾನೆ ಸರ. ಶುಭೋದಯವ ಸಾರುತ್ತ ಇಳೆಗೆ ಬೆಳಕ ಬೀರುತ್ತ ಮೂಡಣದಲ್ಲಿ ಕುಟ್ಟಿ ಕಂಗೊಳಿಸಿದ. ನಿಧಾನವಾಗಿ ಏಳಲಾರಂಭಿಸಿದರು ಮನೆಯೊಳಗಡೆ ಜನರು. ಕತ್ತಲೆಯು ಕಳೆಯಿತು, ಹಕ್ಕಿಯ ಕಿಲಿಪಿಲಿ ಶುರುವಾಯಿತು. ಮೊಗ್ಗರಳಿ ಹೂವಾಗಿ ಅಂಗಳದ ತುಂಬ ಪರಿಮಳ ಪಸರಿಸಿತು. ಅಲ್ಲಲ್ಲಿ ಎಳೆ ಬಿಸಿಲಿಗೆ ಮೈಯೊಡ್ಡಿ ಕುಳಿತರು ವೃದ್ಧರು. ಮಕ್ಕಳು ಹೊರಟರು ಶಾಲೆಯ ಕಡೆ, ರೈತರು ನಡೆದರು ತೋಟ ಗದ್ದೆಯೆಡೆ. ನಿನ್ನ ಕಿರಣಗಳು ಬೇಕು ಪ್ರತಿಯೊಂದು ಜೀವಿಗೂ, ನೀನಿರದೆ ಸಾಗದು ಕೆಲಸವು. ನಿಧಾನವಾಗಿ ತನ್ನ ಕಾಯಕ ಮುಗಿಸಿ ಪಡುವಣದಿ ಮುಳುಗಲು ಸಜ್ಜಾಗುವ ನೇಸರ. ಕ್ಷಮಿಸಿ, ಇಲ್ಲಿ ನೇಸರ ಇದ್ರ ಕವನ, ಆದರೆ ನೇಸರನಿಂದ ನೇರವಾಗಿ ನೇಸರನ ಕರವನ್ನು ತಮ್ಮ ಚೈತನ್ಯವನ್ನು ಪಡೆದುಕೊಳ್ಳಲಿಕ್ಕೆ ಅವನೇ ಕಾರಣ ಎನ್ನುವುದನ್ನು ಆಧಾರವಾಗಿಟ್ಟುಕೊಂಡು ರಮ್ಯ ಪ್ರಕೃತಿ ಎನ್ನುವಂತಹ ಕವನದ ಶೀರ್ಷಿಕೆಯನ್ನು ಇಟ್ಟುಕೊಂಡು ವಾಚನ ಮಾಡ್ತಾ ಇದ್ದೀನಿ. ಆಗಬೇಕಾ? ಆಯ್ತು. ಮನಕ್ಕೆ ಮುದ ನೀಡುವೆ ಅರಳಿ ನಿಂತಿವೆ ಕುಸುಮವು. ಮನಕ್ಕೆ ಮುದ ನೀಡುವೆ ಅರಳಿ ನಿಂತಿವೆ ಸುಮವು. ತನು ತೊನೆಯುತ್ತ ಸಾಗಿ ಬಂದಿವೆ
ತನು ತೊನೆಯುತ್ತ ಸಾಗಿ ಬಂದಿವೆ ದೂರ ದೂರದ ಭ್ರಮರವು ದೂರ ದೂರದ ಭ್ರಮರವು ಮಂದ ಮಾರುತ ಗಂಧ ಪೂರಿತ ಮಂದ ಮಾರುತ ಗಂಧ ಪೂರಿತ ದೂರ ದೂರದೆ ಬೀಸಿವೆ ಚಂದ ಮಲ್ಲಿಗೆ ಕಂಪು ನೀಡಿದೆ ಚಂದ ಮಲ್ಲಿಗೆ ಕಂಪು ನೀಡಿದೆ ಮನಸ ಅಲ್ಲಿಯೇ ನೆಟ್ಟಿವೆ ನಸುಕಿನಂದದಲ್ಲಿ ಮೋಡಣವು ಬೆಳಗಿತ್ತು ಬೀಸುತ್ತಲಿ ತಂಗಾಳಿ ತಂಪ ನೆರಚಿ ನಸುಕಿನಂದದಲ್ಲಿ ಮೂಡಣವು ಬೆಳಗಿತ್ತು ಬೀಸುತ್ತಲಿ ತಂಗಾಳಿ ತಂಪ ನೆರಚಿ ಮುತ್ತಿನ ಮಣಿಯದು ಮಾಲೆ ಮಂಜಿನ ಹನಿಯದು ಲೀಲೆ ಶೃಂಗಾರ ರಸದೂಟ ಭುವಿಯ ಮೇಲೆ ಶೃಂಗಾರ ರಸದೂಟ ಭುವಿಯ ಮೇಲೆ ಮುಗಿಲಿನಂದದ ಮರೆಯಲ್ಲಿ ಹೊನ್ನ ರಥದಲ್ಲಿ ಬರುತ್ತಿರಲು ಮುಗಿಲಂದದ ಮರೆಯಲ್ಲಿ ಹೊನ್ನ ರಥ ಬರುತ್ತಿರಲು ನೇಸರನು ನಗು ಜಗಕ್ಕೆ ಬೀರುತ್ತಿತ್ತು ಮುಗಿಲಂದದ ಮರೆಯಲ್ಲಿ ಹೊನ್ನ ರಥ ಬರುತ್ತಿರಲು ನೇಸರನ ನಗು ಜಗಕ್ಕೆ ಬೀರುತ್ತಿತ್ತು ಜೀವರಾಶಿಗಳೆಲ್ಲ ನಿದ್ದೆಯಿಂದಲೇ ಎದ್ದು ಜೀವರಾಶಿಗಳೆಲ್ಲ ನಿದ್ದೆಯಿಂದಲೇ ಎದ್ದು ಬಾನಾಡಿಯಾಗಸದಿ ತೇಲುತ್ತಿತ್ತು ಬಾನಾಡಿಯಾಗಸದಿ ತೇಲುತ್ತಿತ್ತು ತಾನೆಲ್ಲ ತನದೆನ್ನುತ್ತಿತ್ತು ಹಾರುತ್ತಲಿ ಬೆಳ್ಳಕ್ಕಿ ಆಗಸದ ತುಂಬೆಲ್ಲ ಹಾರುತ್ತಲಿ ಬೆಳ್ಳಕ್ಕಿ ಆಗಸದ ತುಂಬೆಲ್ಲ ಚಿತ್ತಾರ ಬರೆದಂತೆ ತೋರುತ್ತಿತ್ತು ಚಿತ್ತಾರ ಬರೆದಂತೆ ತೋರುತ್ತಿತ್ತು ಕವಿಯ ಕಲ್ಪನೆ ಸಾಲು ಬರೆಯುತ್ತಿತ್ತು ಎಂಥ ಸುಂದರ ನೋಡು ನೇಸರನ ಬರುವಿಕೆಯು ದರೆಯ ಜೀವಿಗಳೆಲ್ಲ ನಲಿಯುತ್ತಿತ್ತು ದರೆಯ ಜೀವಿಗಳೆಲ್ಲ ನಲಿಯುತ್ತಿತ್ತು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೇಸರ ಕೆಲವೊಮ್ಮೆ ನೇಸರ ರೋಧಿಸುತ್ತಾನೆ, ಕೇಳಿಸುವುದಿಲ್ಲ ಯಾರಿಗೂ ಎನ್ನಬಹುದೇ, ಬಾಳು ಬಿದ್ದ ಮನೆಯಂತೂ ಗಡಗಡ ನಡುತ್ತಾ ಕೊಡಬಹುದು ಮಾರುತ್ತಾರೆ ಯಾರೋ ಕೈ ಹಿಡಿದು ಕೈ ಬಿಟ್ಟ ಲಲನೆಗೆ ನೀಡಬಹುದು ತುಸು ನೆಮ್ಮದಿ. ಬೀದಿಯ ಕೊನೆಯಲ್ಲಿರುವ ಗೋಳು ಮರಕ್ಕೆ ಜೋತು ಬಿದ್ದು ಹೆಣ ಅಲುಗಾಡಬಹುದು. ಅಳುಸ್ತಾವ ಸ್ಥಿತಿಯಲ್ಲಿರುವ ಗುಡ್ಡ ಬೆಟ್ಟಗಳು ಜರುಗಿಳುವುದು. ಒಂದಿಷ್ಟು ಸೂರ್ಯ ರೋಧಿಸಿದ ಮೇಲೆ ಏನಾಗುತ್ತದೆ? ಬೆಳಗ್ಗೆ ಸೂರ್ಯನು ಉದಯಿಸುತ್ತಾನೆ. ಧನ್ಯವಾದಗಳು. ಬಹಳ ಸುಂದರವಾದ ಪದಗಳು. ಏನೇ ಇರಲಿ, ಸೂರ್ಯಾಸ್ತ ಉದಯ ಎರಡು ಮಾಡಿದ್ದಾರೆ. ಕವನಗೋಷ್ಠಿ ಕೊನೆ ನನ್ನದು. ನಂದಾದ ನಿರ್ಮಲಕ್ಕವ್ರದ್ದು ಇದೆಯಾ? ಮತ್ತೆ ಯಾರ್ದಾರು ಇದೆಯಾ? ತಪ್ಪೋಗಿದೆಯಾ? ಅದು ಗುರುಗಳ ಆಶೀರ್ವಾದ. ಅದೇನೇ ಇರಲಿ ಅವ್ರು ಹೇಳ್ತಾರೆ. ನೀ ಬಂದ ಶುಭಗಳಿಗೆ ಕವನದ ಶೀರ್ಷಿಕೆ. ನೀ ಬಂದ ಶುಭಗಳಿಗೆ ಅಂದರೆ ಸೂರ್ಯ ಭೂಮಿಗೆ ಬಂದಂಥ ಶುಭಗಳಿಗೆ ನಮ್ಮ ಮನಸ್ಸಿನಲ್ಲಿ ಏನಾಗ್ತದೆ, ಪರಿಸರದಲ್ಲಿ ಏನಾಗ್ತದೆ, ಮಾನಸಿಕವಾಗಿ ಯಾವ ಬದಲಾವಣೆ ಆಗ್ತದೆ, ಆಮೇಲೆ ಪ್ರೇಮಿಗಳಿಗೆ ಯಾವ ಪ್ರೇರಣೆ ಸಿಗ್ತದೆ, ಅವೆಲ್ಲ ಒಂದು ಸಬ್ಜೆಕ್ಟನ್ನು ಕ್ರೋಢೀಕರಿಸಿ ಒಂದು 2-3 ಸಾಲ ಬರ್ತಿದ್ದೀನಿ ನಾನು. ನಿನ್ನೆ ಬಂದ ಗುರುಗಳಿಗೆ ಹೇಳಿದ್ದೆ ನಂದೊಂದು ಇರಲಿ ಹೆಸರು ಕೊಡೋದಿಲ್ಲ ಅಂತ. ನೀ ಬಂದ ಶುಭಗಳಿಗೆ. ಮೂಡಣೆದಿ ತೆರೆದ ರವಿ ಕಣ್ಣ, ಮೂಡಣೆದಿ ತೆರೆದ ರವಿ ಕಣ್ಣ, ಇಳೆಯಲ್ಲಿ ತುಂಬಿದೆ ಹೊಸ ಬಣ್ಣ. ಹಸಿರೆಲ್ಲ ಚೆಲುವಾಗಿ ಹಿಂಬಾಲಿಸಿ ಹೂಮನ, ಹಸಿರೆಲ್ಲ ಚೆಲುವಾಗಿ ಹಿಂಬಾಲಿಸಿ ಹೂಮನ. ಚೆಂಬೆಳಕು ತನು ಸೋಕಿ ಮೈಯೆಲ್ಲ ಜುಮ್ಮೆಂದು, ಚೆಂಬೆಳಕು ತನು ಸೋಕಿ ಮೈಯೆಲ್ಲ ಜುಮ್ಮೆಂದು. ಮಂಗನಸು ಮಳೆಯಾಗಿ ಉಸಿರೆಲ್ಲ ಹರಿಸಿದೆ ಸವಿಯ, ಉಸಿರೆಲ್ಲ ಹರಿಸಿದೆ ಸವಿಯ. ನನ್ನೆದೆಯ ಒಳಗೆ ನೀ ಬಂದ ಶುಭಗಳಿಗೆ ಪಲ್ಲವಿಸಿತು ಭಾವ. ನನ್ನುಸಿರು ನಿನಗಾಗಿ ಎದೆಯೊಳಗೆ ಹೂವಾಗಿ ಕಂಪಿಸಿತು ಜೀವ. ಮುಂಬೆಳಕು ಕಣ್ಣಲ್ಲಿ ಹೊಸ ಕಾಂತಿ ನಿನ್ನಲ್ಲಿ ಹಂಬಲಿಸಿತು ಚೆಲುವ. ಮುಂಬರೆಯ ನಮ್ಮಲ್ಲಿ ಶೃಂಗರಿಸಿ ಕನಸನ್ನು ಹಿಂಬಾಲಿಸಿತು ಒಲವು.
ಅಂದವು ಮಂದವಾಗಿ ಮುಂದೆಲ್ಲ ಚಂದವಾಗಿ ಒಲಿಯಿತು ಹೃದಯ, ಚಂದ್ರನ ಚೆಲುವಂತೆ ಹುಣ್ಣಿಮೆ ಹೊನಲಂತೆ ಹೊಂದಿತು ಎದೆಯ. ಮಾತೆಲ್ಲ ಹಸಿರಾಗಿ ಮಸ್ತಕದ ಹೊತ್ತಿಗೆಗೆ ಮೆತ್ತಿದೆ ವಿಷಯ, ಹದವಾದ ಪದವಾಗಿ ನನ್ನೆದೆಗೆ ನುಡಿಯಾಗಿ ತುಂಬಿದೆ ವಿಷಯ. ಹುದುಗಿದ ಭಾವವೇ ಅಡಗಿದೆ ಒಡಲಲ್ಲಿ, ಹಾಡಾಗಿ ಸೇರಲಿ ನಿಮ್ಮೆದೆಯ. ಪದದಲ್ಲಿ ಮುದವಾಗಿ ಕಂಪಿನ ಜೊನ್ನಾಗಿ ಹೊನಲಂತೆ ನಲಿಸಲಿ ನಮ್ಮೆದೆಯ, ನೇಸರ ಹೊನಲಂತೆ ನಲಿಸಲಿ ನಮ್ಮೆದೆಯ. ನಮಸ್ಕಾರ.